ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಯಾವ ಆಷಾಢ ಮಾಸದ ಅಂಗವಾಗಿ ನಡೆದುಕೊಂಡು ಬರ್ತಾ ಇರುವಂಥ ಈ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ಸುಮಧುರ ಕಂಠದ ಮೂಲಕ ಸಂಗೀತವನ್ನು ನೀಡ್ತಾ ಇರುವಂಥ ಶ್ರೀ ಶಾಂತಕುಮಾರ್ ಗವಾಯಿಗಳವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಸುಮಧುರ ತಬಲಾ ಸಾತನ್ನು ನುಡಿಸ್ತಾ ಇರುವಂಥ ಶ್ರೀ ಗಜಾನನ ಹೂಗಾರವರೇ, ವೇಳೆಗೆ ಸರಿಯಾಗಿ ಆಗಮಿಸ್ತಾ ಇರುವಂಥ ಎಲ್ಲ ತಾಯಿ ಬಳಗವೇ, ವಿರಕ್ತ ಮಠ ಸೇವಾ ಸಮಿತಿಯ ಎಲ್ಲ ಸರ್ವ ಸದಸ್ಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ನಾವೆಲ್ಲ ಮಹಾಶಿವಶರಣೆ ಇಟಗಿ ಭೀಮಾಂಬಿಕೆಯ ಚರಿತ್ರೆಯನ್ನು ನೋಡ್ತಾ ಇದ್ದೇವೆ. ನಿನ್ನಿನ ದಿನ ನಾನು ಪುರಾಣದಲ್ಲಿ ಫಸ್ಟ್ ಪೀಠಿಕೆ ಹೇಳ್ತಿದ್ದೆ, ಹೇಳಂಗೇ ಇಲ್ಲ, ಯಾಕಂದರೆ ಟೈಮ್ ಇರೋಂಗಿಲ್ಲ, ಚರಿತ್ರೆ ಹೇಳಬೇಕಾಗ್ಯದ. ಅದಕ್ಕೆ ಡೈರೆಕ್ಟ್ ವಿಷಯಕ್ಕೆ ಬಂದುಬಿಡ್ತೇನೆ. ಇಟಗಿ ಭೀಮಾಂಬಿಕೆ ಚರಿತ್ರೆಯಲ್ಲಿ ನಾವು ಏನು ನೋಡಕತ್ತೀವಿ ಅಂತ ಕೇಳಿದರೆ, ನಿನ್ನೆ ಅವಳ ಮದುವೆ ಅನ್ನುವಂಥದ್ದಾಗಿದೆ. ಮದುವೆ ಅನ್ನುವಂಥದ್ದು ಬಹಳ ಮಹತ್ವಪೂರ್ಣವಾಗಿರುವಂಥದ್ದು ಜೀವನದಾಗ. ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳ್ತಾರೆ. ಇಲ್ಲಿ ಭೀಮಾಂಬಿಕೆ ಒಲ್ಲೆ ಅಂದಾಳ, ಮದುವೆ ಮಾಡ್ಕೊಳಕ್ಕೆ ಒಲ್ಲೆ ಅಂದಾಳ. ಆದರೂ ಕೂಡ ಅವರ ಮನೆಯಲ್ಲಿ ಹಿರಿಯರೆಲ್ಲ, ಅವರ ತಂದೆ ತಾಯಿ ಹೇಳಿದ ಬಳಿಕ ಅದಕ್ಕೆ ಒಪ್ಪಿಕೊಂಡು ಮದುವೆಯನ್ನಾಗಿದ್ದಾಳ. ಯಾರೊಂದಿಗೆ ಮದುವೆಯನ್ನಾಗಿದ್ದಾಳಕಿ? ನಿಡಗುಂದಿಕೊಪ್ಪದ ಬಿಲ್ಲಾರ ಬುಡ್ಡಪ್ಪನ ಸಹೋದರಿಯ ತಮ್ಮನಾದಂಥ ಒಗದಾಡೆಪ್ಪ, ಹೆಸರು ಒಗದಾಡೆಪ್ಪನೊಂದಿಗೆ ಅವಳ ಮದುವೆ ಅನ್ನುವಂಥದ್ದನ್ನು ನಿನ್ನೆಯ ದಿನ ಬಹಳ ಸುಂದರವಾಗಿ ತಾವೆಲ್ಲ ಮಾಡಿದ್ದೀರಿ. ಇವತ್ತಿನ ದಿನ ಒಂದು ಶುಭ ಮುಹೂರ್ತವನ್ನು ನೋಡಿ ಅವಳನ್ನು ಎಲ್ಲಿಗೆ ಕರ್ಕೊಂಡು ಬಂದಾರ ಅಂತ ಕೇಳಿದರೆ, ಗಂಡನ ಮನೆಗೆ ಬಾಳ್ವೆ ಮಾಡಲಿಕ್ಕೆ ಭೀಮಾಂಬಿಕೆ ಬರುವಂಥವಳಾಗಿದ್ದಾಳೆ. ಗಂಡನ ಮನೆಗೆ ಬಂದು ಹೆಣ್ಮಕ್ಳು ಅಂತ ಕೇಳಿದರೆ, ಹೆಣ್ಣಿನ ಜೀವನ ಅಂತ ಕೇಳಿದರೆ 2 ಬದುಕಿರ್ತದಂಥವ್ರಿಗೆ. ಹಾಗೆ 2 ಬದುಕು, ಒಂದು ಹುಟ್ಟಿದ ಮನೆಯ ಬದುಕು, ಒಂದು ಕೊಟ್ಟ ಮನೆಯ ಬದುಕು. ಹುಟ್ಟಿದ ಮನೆಯಲ್ಲಿ ಅವಳನ್ನು ಭಾಳ ಪ್ರೀತಿಯಿಂದ ಬೆಳೆಸಿರ್ತಾರೆ ತಂದೆ ತಾಯಿ ಬಂಧು ಬಳಗ ಎಲ್ಲ. ಕೊಟ್ಟ ಬಳಿಕ ಆಕೆ ಎಲ್ಲಿ ಬೆಳಕಾಗಬೇಕಾಗತ್ತೆ, ನಿಜವಾದ ಬೆಳಕನ್ನು ಕಾಣೋದು ಹೆಣ್ಣು ಮಕ್ಕಳಿಗೆ ಎಲ್ಲೇ ಅಂತ ಕೇಳಿದರೆ, ಕೊಟ್ಟ ಮನೆಯಲ್ಲಿ. ಕೊಟ್ಟ ಮನೆ, ಹುಟ್ಟಿದ ಮನೆ ಶಾಶ್ವತ ಅಲ್ಲ, ಕೊಟ್ಟ ಮನೆ ಶಾಶ್ವತವಾಗಿರುವಂಥದ್ದು. ಅವಳ ತ್ಯಾಗಮಯ ಬದುಕು. ಹೆಣ್ಮಕ್ಳು ಭಾಳ ತ್ಯಾಗಮಯಿ ಇರ್ತೀರಿ ನೀವು. ಗಂಡು ಮಕ್ಕಳಿಗೆ ಒಂದೇ ಬದುಕಿರ್ತದೆ, ನಿಮ್ಗೆ 2 ಬದುಕು. ಮನೆ, ಅಡುಗೆ ಮನೆ ಪಡಸಾಲಿ ಮಧ್ಯದಲ್ಲಿ ಒಂದು ಗೋಡಿ ಇರ್ತದಂತೆ. ಈಗೆಲ್ಲ ಹಳೆಯ ಮನೆಗೆ ಹೋಗ್ಬಿಟ್ಟಾವ. ಆ ಗೋಡಿ ಮಧ್ಯದಲ್ಲಿ ಇದೊಂದು ಗೋಡಿ ಅಂತ ಇಟ್ಕೊಳ್ರಿ ನೀವು. ಇಲ್ಲೊಂದು ದೀಪ ಹಚ್ಚಿಟ್ವಿ ಅಂತ ಕೇಳಿದರೆ, ಆ ದೀಪದ ಬೆಳಕು ನಿಮ್ಮ ಮುಂದೆ ಬೀಳ್ತದೆ, ಈ ಕಡೆ ನನ್ನ ಕಡೆನೂ ಬೀಳ್ತದೆ. ಹೆಣ್ಣು ಮಕ್ಕಳು ಬದುಕು ಹೆಂಗೆ ಅಂತ ಕೇಳಿದರೆ, ನಡಕಿನ ಗೋಡೆಯ ಮೇಲಿಟ್ಟಂಥ ದೀಪ, ಎ ಲ್ಯಾಂಪ್ ಆಫ್ ಮಿಡಲ್ ವಾಲ್, ಮಧ್ಯದ ಗೋಡೆಯ ಮೇಲಿಟ್ಟಂಥ ದೀಪ. ಆ ಬೆಳಕು ಆ ಕಡೆನೂ ಬಿದ್ದಿರ್ತದೆ, ಈ ಕಡೆನೂ ಬಿದ್ದಿರ್ತದೆ. ನಮ್ಮ ಕಲಾವಿದರಂಥ ಅಪ್ಪು ಉಪ್ಪಿನವರು ಮತ್ತು ಸದಾಶಿವ ಬಡಿಗೆ, ನಮ್ಮ ಸರ್ ಬಿರಾದರ್ ಸರ್ ವೇದಿಕೆಗೆ ಬರ್ಬೇಕು. ಇಲ್ಲೇ ಬಂದುಬಿಡ್ರಿ, ಮೇಲೆ ಇಲ್ಲೇ ಬಂದ್ರಿ. ಬಹುಶಃ ಆ ಬೆಳಕು ಮುಂದಿನ ಅಂಗಳಕ್ಕೂ ಬಿದ್ದಿರ್ತದೆ, ಅಡುಗೆ ಮನೆಗೂ ಬಿದ್ದಿರ್ತದೆ. ಹಂಗೆ ತಾವು ಹೆಣ್ಮಕ್ಳು ಅಂತ ಕೇಳಿದ್ರೆ, ಹುಟ್ಟಿದ ಮನೆಗೂ ಬೆಳಕು, ಮುಂದೆ ನಿಮ್ಮನ್ನು ಕೊಟ್ಟ ಬಳಿಕ ಕೊಟ್ಟ ಮನೆಯಲ್ಲಿ ಬೆಳಕು ಕೂಡ ಆಗಬೇಕು ಅನ್ನುವಂಥದ್ದು ವಿಚಾರವನ್ನು ಹೇಳ್ಕೊಂಡು ಬರ್ತಾರೆ. ತವರೂರು ತಾವರ ಹೆಣ್ಣು
ಪತಿ ಮನೆಯ ಬಳಗುವ ಕಣ್ಣು ಜಾರಿದರ ಬಾಳು ಮಣ್ಣು ಉಳಿನಿ ಚಿರಂತನ ಉಳಿನಿ ಚಿರಂತನ ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ಕಾಣದ ಹೆಣ್ಣಿನ ಹಾಳಾದ ಜೀವನ ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ತವರೂರು ತಾವರ ಹೆಣ್ಣು ಪತಿ ಮನೆಯ ಬಳಗುವ ಕಂಡು ತವರೂರು ತಾವರ ಹೆಣ್ಣು ಪತಿ ಮನೆಯ ಬಳಗುವ ಕಣ್ಣು ಜಾತಿದ ಬಾಳು ಮಣ್ಣು ಉಳಿನಿ ಚಿರಂತನ ಉಳಿನಿ ಚಿರಂತನ ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ಮಡಿಲಲ್ಲಿ ಮಗು ಬಿಡಬೇಕು ಸೊಗಸಾದ ಹೆಸರಿಡಬೇಕು ಪತಿಯಾಜ್ಞೆ ಪಾಲಿಸಬೇಕು ಇದು ನನ್ನ ಜೀವನ ಮಡಿಲಲ್ಲಿ ಮಗು ಬಿಡಬೇಕು ಸೊಗಸಾದ ಹೆಸರಿಡಬೇಕು ಪತಿಯಾಜ್ಞೆ ಪಾಲಿಸಬೇಕು ಇದು ನಿನ್ನ ಜೀವನ ಇದು ನಿನ್ನ ಜೀವನ ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ಹಣೆಯಲ್ಲಿ ಕುಂಕುಮವಿರಲಿ ಗರತಿಯ ಗುಣ ತುಂಬಿರಲಿ ಹಣೆಯಲ್ಲಿ ಕುಂಕುಮವಿರಲಿ ಗರತಿಯ ಗುಣ ತುಂಬಿರಲಿ ಪತಿಯಾಜ್ಞೆ ಪಾಲಿಸುತ್ತಿರಲಿ ಬಳೆ ನುಡಿಸು ಜನ ಜನ ಬಳೆ ನುಡಿಸು ಜನ ಜನ ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ಕಾಣದ ಹೆಣ್ಣಿನ ಹಾಳಾದ ಜೀವನ ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ಹೆಣ್ಣಿಗದು ಭೂಷಣ ಹೆಣ್ಣಿಗದು ಭೂಷಣ ಹೆಣ್ಣಿಗೆ ಯಾವುದು ಭೂಷಣ ಅಂತ ಕೇಳಿದರೆ ಅವಳು ಪಂಚಮುತ್ತೈದೆತನದ ಭೂಷಣ ಅಂತ ಹೇಳಿ ಇಲ್ಲಿ ಜನಪದ ಬಹಳ ಸುಂದರವಾಗಿ ಹೇಳ್ಕೊಂಡು ಬರ್ತದೆ. ಇನ್ನೂ ಆ ಜೀವನ ಅನ್ನುವಂಥದ್ದು ಇರ್ತದಲ್ಲ, ಆ ರಿಂಗ್ ಟೋನ್ ಇರ್ತದಲ್ಲ, ಭಾಳ ಚೆನ್ನಾಗಿ ಹೊಡಿಬೇಕು ಅಂತ ಕೇಳಿದರೆ ಏನೇನು ಇರಬೇಕು ಅಂತ ಕೇಳಿದರೆ ದುಃಖನ ಜೀವನದಾಗ ಡಿಲೀಟ್ ಮಾಡ್ಬೇಕಂತ. ದುಃಖ ಬರ್ತದಲ್ಲ, ಆ ದುಃಖವನ್ನು ಡಿಲೀಟ್ ಮಾಡ್ಬೇಕಂತ.
ಏನೇನೋ ಬರ್ತಿರ್ತಾವೆ. ಶ್ರೀಮಂತರಿಗೊಂದು ದುಃಖ ಇರ್ತಾವೆ, ಬಡವರಿಗೊಂದು ದುಃಖ ಇರ್ತಾವೆ, ಸಿಕ್ಕಾಪಟ್ಟಿ ರೊಕ್ಕ ಇರ್ತದೆ ಮನ್ಯಾಗ ಸಿಕ್ಕಾಪಟ್ಟಿ ರೊಕ್ಕ ಇರ್ತದೆ, ಆದ್ರೆ ಸಮಾಧಾನ ಇರಂಗಿಲ್ಲ. ದುಡ್ಡ ಸಮಾಧಾನ ಕೊಡ್ತೈತಿ ಅಂತ ತಿಳ್ಕೊಂಡಿದ್ರೆ ತಪ್ಪು. ನೆನ್ಪಿಟ್ಕೊಳ್ರಿ ತನ್ನ ಬಡವ್ರ ಮನೆ ಇರಲಿ, ಗುಡಿಸ್ಲ ಇರಲಿ, ಹೊಟ್ಟೆ ತುಂಬ ರೊಟ್ಟಿ ತುಂಬ ದುಡಿತಾನ, ಹೊಟ್ಟೆ ತುಂಬ ಅವತ್ತ ಬಿಸಿ ಬಿಸಿದು ಮಾಡಿ ಪಡ್ತಾ ಹೊಡೆದು ಹೋಗಿ ಧರ್ಮನಿಧಿ ಶಾಲೆ ಮುಂದೆ ಮಕ್ಕೊಂತಾರಲ್ಲ, ಅವನೇ ನಿಜವಾದ ಶ್ರೀಮಂತ. ನೆನ್ಪಿಟ್ಕೋಬೇಕು ನಾವು ಜೀವನದಾಗ. ಓರ್ಪೋಲ್ ಗಾದಿ ಹಾಕ್ಕೊಂಡು AC ರೂಮ್ನ್ಯಾಗ ಮಚ್ಚರದಾನಿ ಕಟ್ಕೊಂಡ್ರು ನಿದ್ದೆ ಬರಂಗಿಲ್ಲ. ಯಾಕೆ CBI ಬಂದಿಲ್ರಿ ಏನ್ರಿ? CBI ಬಂದು ಎಲ್ಲಿ ಹಿಡಿತಾರ ಏನು? ರೊಕ್ಕ ಚಿಂತಿರ್ತೈತಲ್ಲ, ಕಾಯ್ಬೇಕಲ್ಲ. ನಾಯಿ ಕಾಯ್ದಂಗೆ ಕಾಯಕತ್ತೈತಿ, ಬೆಳ್ತನಕ ನಿದ್ದೆ ಬರೋದಿಲ್ಲ. ಇದು ಜೀವನ ಅಂತಾರೆ. ಇವತ್ತು ಮಧ್ಯಾಹ್ನ ಒಂದು ಕತೆ ಕೇಳಾಕತ್ತಿದ್ದೆ. ಒಬ್ಬ ದೊಡ್ಡ ಶ್ರೀಮಂತನ ಮನೆಯೊಳಗೆ ಒಬ್ಬಕ್ಕೆ ಬಾಂಡೆ ಬೆಳಗಾಕಿರ್ತಾಳಂತ. ನಮ್ಮ ಶ್ರೀಮಂತಿಕೆ ಯಾವುದು, ಬಡತನ ಯಾವುದು, ನಾವು ಅದನ್ನು ನೋಡ್ಬೇಕು. ಶ್ರೀಮಂತನ ಮನೆಯೊಳಗೆ ಒಂದು 10 ವರ್ಷದಿಂದ ಒಬ್ಬಕ್ಕೆ ಬಾಂಡೆ ಬೆಳಗ್ತಿರ್ತಾಳೆ. ನೀವು ಕಸಪಟ್ಟಿ ಅವ್ರು ಇಟ್ಕೊಂಡಿರ್ತೀರಿ, ಕಸ ಮುಸ್ರಿ ಮಾಡಕ್ಕೆ ಇಟ್ಕೊಂಡಿರ್ತೀರಿ, ಬಟ್ಟಿ ಕಸ ಇತ್ತು. ಆ ಶ್ರೀಮಂತನ ಮನ್ಯಾಗ ಆ ಶ್ರೀಮಂತ ಏನಿದ್ನಲ್ಲ ಅವನ ಮಗನ ಲಗ್ನ ಬಂತಂತ. ಮನ್ಯಾಗ ಒಂದು ಜತ್ತಿಯರಂತ ಅಂಗಡಿಗೆ ಆ ಏನು ಶ್ರೀಮಂತ ಇದ್ಲಲ್ಲ ಮನೆ ಹೆಣ್ಮಗಳು, ಆಕಿ ಬಟ್ಟಿ ತರಕ್ಕೆ ಹೋದ್ಲಂತ. ಹೇಳಿದ್ಲಂತ ಜತ್ತಿಯರ ಅಂಗಡಿಯಾಗ ಏನಂತ ಹೇಳಿ, ನೋಡ್ರಿ ನಮ್ಮ ಮನ್ಯಾಗ ಒಬ್ಬಕ್ಕೆ ಬಾಂಡೆ ಬೆಳಗಕ್ಕೆ ಅದಾಳ, ಒಂದು 200 ರೂಪಾಯಿ ಸೀರೆ ಕೊಡ್ರಿ ಅಂತ ಕೇಳಿದ್ಲಂತ. ಲಕ್ಷ ಕೊಟ್ಟು ಕೇಳಕತ್ತಿರಲ್ಲ, ಒಂದು 200 ರೂಪಾಯಿ ಸೀರೆ ಕೊಡ್ರಿ ಅಂತ ಹೇಳಿಲ್ಲಂತ. ಅಂಗಡ್ಯಾಗ ಕೊಟ್ಲಂತ. ಅದ ಅಂಗಡಿಗೆ ಆಕಿ ಇದ್ದಾಗ ಆಕಿ ಖರೀದಿ ಮಾಡಿದ್ಲು, ಬಿಲ್ ಮಾಡ್ಕೊಂಡು ಚೀಲದಾಗ ಇಟ್ಕೊಂಡಿದ್ಲು. ಈಕಿ ಬಾಂಡೆ ಬೆಳಗಕ್ಕೆ ಹೋದ್ಲಂತ ಆ ಅಂಗಡಿಗೆ. ಹೋಗಿ ಆಕಿ ಹೇಳಿದ್ಲಂತ, ಈಕಿ ಇದ್ಲು, ನೆನಪಿರ್ಲಿ ನಮ್ಗೆ, ನಮ್ಮ ಕೈಯಾಗ ಹಾಕ್ಕೊಂಡಿರ್ತೀವಿ ನಾವು, ಇಲ್ಲೇ ಎಲ್ಲ ಅದು ದೊಡ್ಡದಲ್ಲ, ಇಲ್ಲಿ ದಿಲ್ ಚಲೋ ಇದ್ರೆ ದಿಲ್ಲಿನ ಇಲ್ಲಿ ಇರ್ತದೆ, ಇದು ಚಲೋ ಇಲ್ಲ ಅಂತ ತಗೊಂಡು ಏನು ಮಾಡೋದು? ಅಕ್ಕಿ ಹೋದ್ಲಂತ ಅಂಗಡಿಗೆ. ಹೋಗಿ ಕೇಳಿಲ್ಲಂತ ಆ ಅಂಗಡಿ ಮಾಲಕನಿಗೆ, ಸಾವ್ಕಾರ ನಮ್ಮ ಸಾವ್ಕಾರ್ತಿ ಮಗನ ಮದುವೆ ಐತಿ, 1,000 ರೂಪಾಯಿ ಸೀರೆ ಕೊಡ್ರಿ ಚಲೋದು ಅಂತಂದ್ಲಂತ. ಯಾರು ಶ್ರೀಮಂತರು ಇದ್ರಾಗ? ಯಾರು ಬಡವರು, ಯಾರು ಶ್ರೀಮಂತರು? ನಮ್ಮ ಮನಸ್ಸು ಹಂಗಿರ್ಬೇಕು. ಹಂಗಿದ್ರೆ ಎಲ್ಲ ಚಲೋ ಆಗ್ತದೆ. ತನ್ನಂಗ ನೋಡಿದರ ಬಿನ್ನಿಲ್ಲ ಬೇದಿಲ್ಲ, ತನ್ನಂಗ ತನ್ನ ಮಗಳಾಂಗ ನೋಡಿದರ ಕಣ್ಣ ಮುಂದಾದ ಕೈಲಾಸ. ಕರಿಮಣಿ ದೊಡ್ಡದಲ್ಲ, ಸರಿದಾರಿಯೊಳಗಿರೋದು ದೊಡ್ಡದು. ಕರಿಮಣಿ ದೊಡ್ಡದಲ್ಲ, ಗಂಡ ಕಟ್ಟಿದ ಮೇಲೆ ಸರಿದಾರಿ ಒಳಗಿರ್ಬೇಕು. ಅವನು ಸರಿದಾರಿ ಒಳಗಿರ್ಬೇಕು, ಇವನು ಸರಿದಾರಿ ಒಳಗಿರ್ಬೇಕು. ನೀವು ಅಂತೀರಂತ, ಓ ಗಂಡನೇ ಹಣಿ ಮೇಲೆ ಹಚ್ಚಿದ್ದು ಕುಂಕುಮ ನಿಂದ. ಹೌದಲ್ರಿ ನಾನು ಹೇಳೋದು? ಹೌದಾದ್ರೆ ಚಪ್ಪಾಳಿ ತಟ್ರ ನಾ ಹೇಳ್ಕೊಂತ ಹೋಗ್ತೇನೆ. ಹಣಿ ಮೇಲೆ ಹಚ್ಕೊಂಡಿನಲ್ಲಿ ಕುಂಕುಮ, ಅದು ನಿಂದ. ಬೇತಾಲ್ ತಕೊಂಡು ಇಲ್ಲೊಂದು ಕುಂಕುಮ ಹಚ್ಕೊಂತೀನಲ್ಲ, ಅದು ನಿಂದ. ಕೈಯಾಗ ಹಾಕ್ಕೊಂತೀನಲ್ಲ ಬಳಿ, ಮತ್ತು ಸಿಟ್ಟಿಗೆ ಬರಬೇಡ್ರ ಮಠ ಸರ, ಈ ಬಳಿ ನಿಂದ. ಕಾಲಾಗ ಹಾಕ್ಕೊಂತೀನಲ್ಲ, ಏನ್ರುವ ನೀವ ಹೇಳ್ರಿ, ಕಾಲುಂಗ್ರನು ನಿಂದ. ಇಲ್ಲಿ ಕಟ್ಕೊಂತೀನಲ್ಲ, ಏನ್ರಿ, ತಾಳಿನೂ ನಿಂದ. ಅಂಗೈಯಾಗ ಹಚ್ಕೊಂತೀನಲ್ಲ, ಏನ್ರಿ ಅದು? ಮದರಂಗಿನೂ ನಿಂದ. ಹೌದಲ್ಲ? ನಿನ್ನ ಜೊತೆಗೆ ಬಾಳೆ ಮಾಡಿ 9 ತಿಂಗಳಾದ ಬಳಿಕ ಹೊಟ್ಯಾಗ ಒಂದು ಮೂಡ್ತದಲ್ಲ, ಏನ್ರಿ? ನೀವು ಹೇಳ್ಬೇಕು ಗಂಡ್ಮಕ್ಳು ಇದನ್ನ. ಏನ ಮಗು ಅನ್ನುವಂಥದ್ದು ಮೂಡ್ತದಲ್ಲ, ಮಗು ಅನ್ನುವಂಥದ್ದು ಮೂಡಿದ ಬಳಿಕ ಅದಕ್ಕೆ ಬ್ಯಾನಿ ತಿನ್ನಕ್ಕಿವ್ ನಾನು, ಹೊಟ್ಯಾಗಿಟ್ಕೊಳಕಿ ನಾನು, ಎಲ್ಲ ಮಾಡಾಕಿ ನಾನು. ಅವನನ್ನು ಹಡದ ಬಳಿಕ ಎದಿ ಹಾಲು ಕೊಡಾಕಿ, ಅದು ಹಾಲು ನಂದ. ಹೌದಲ್ಲ? ಎದಿ ಹಾಲು ನಂದ. ಹುಟ್ಟಿದ ಮಗಗೆ ಅಂಗೈಯಾಗ ಚಲೋತ್ನಂಗೆ ಎಣ್ಣೆ ಹಚ್ಕೊಂಡು ನೆತ್ತಿಗೆ ಹಚ್ಚಿ
ತೊಡಿ ಮ್ಯಾಲೆ ಮಲಗಿಸ್ಕೊಂಡು ಬಿಸಿ ಬಿಸಿ ನೀರು ಹಾಕಿ ಅವನು ನೆಗಡಿ ಬರಬಾರ್ದು ಅಂತೇಳಿ ಪತ್ತೆ ಮಾಡ್ತೀನಲ್ಲ, ಆ ಜೀವನಾನು ನಂದ ಹುಟ್ಟಿದ ಬಳಕೆ ಹೆಸರು ಇಡ್ತೀವಲ್ಲ. ಇದು ಲಕ್ಷ ಕೊಟ್ಟು ಕೇಳ್ರಿ, ಭಾಳ ಲಕ್ಷ ಕೊಟ್ಟು ಕೇಳ್ಬೇಕಾ ಈ ಮಾತು. ಹುಟ್ಟಿದ ಬಳಿಕ ಆ ಮಗುವಿಗೆ ಹೆಸರು ಇಡ್ತೀವಲ್ಲ ತೊಟ್ಟಲ್ದಾಗ ಇಟ್ಟ ಬಳಿಕ ಆ ಮಗುವಿನ ಹೆಸರಿನ ಮುಂದೆ ಅವರ, ಹೌದಲ್ರಿ, ಹೌದಲ್ಲ? ಆ ಮಗುವಿನ ಹೆಸರಿನ ಮುಂದೆ ಹೆಸರು ಬರೆಯೋದು ಯಾರ್ದ್ರಿ? ಅವಂದ. ಹಂಗಾರೆ ನಂದು ಅನ್ನೋದು ಏನೈತಿ ನಿನ್ನ ಜೀವನದಾಗ ಅಂತ ಕೇಳಿಲ್ಲಂತಕಿ ಒಂದು ದಿವಸ ಪ್ರಶ್ನೆನ. ಹೌದಲ್ಲ? ಅಂದ್ರೆ ತ್ಯಾಗಮಯಿ ಇರ್ತೀರಂತ ನೀವು. ಹೆಣ್ಮಕ್ಳಂದ್ರೆ ಏನು? ತ್ಯಾಗಕ್ಕೆ ಒಂದು ಹೆಸರು, ತ್ಯಾಗಕ್ಕೆ ಒಂದು ಹೆಸರು. ಅಂಥ ಹೆಸರನ್ನು ಗಳಿಸ್ಲಿಕ್ಕೆ ಇಲ್ಲಿ ಏನು ಮಾಡಾಳ ಭೀಮಾಂಬೆ ಅಂತ ಕೇಳಿದ್ರೆ, ದುಃಖವನ್ನು ಡಿಲೀಟ್ ಮಾಡಾಳಕ್ಕೆ ಜೀವನದಾಗ, ಸಂತೋಷವನ್ನು ಸೇವ್ ಮಾಡ್ಕೊಂಡಾಳ, ಸಂಬಂಧವನ್ನು ರಿಚಾರ್ಜ್ ಮಾಡಾಳ, ಸೌಹಾರ್ದತೆಯನ್ನು ಡೌನ್ಲೋಡ್ ಮಾಡ್ಕೊಂಡಾಳ, ಶತ್ರುವನ್ನು ಎರೇಜ್ ಮಾಡಾಳ, ಅಳಕಿಸಿ ಹಾಕ್ಯಾಳ, ಸತ್ಯವನ್ನು ಬ್ರಾಡ್ಕಾಸ್ಟ್ ಮಾಡಾಳ, ಸುಳ್ಳನ್ನು ಸ್ವಿಚ್ ಆಫ್ ಮಾಡಾಳ. ಆಕೆ ಜೀವನದಾಗ ಸುಳ್ಳನ್ನು ಸ್ವಿಚ್ ಆಫ್ ಮಾಡಾಳ, ಟೆನ್ಷನನ್ನು ನಾಟ್ ರೀಚೇಬಲ್ ಇಟ್ಕೊಂಡಾಳ. ನಾವು ಹಂಗೆ ಇಟ್ಕೋಬೇಕು. ಟೆನ್ಷನನ್ನು ನಾಟ್ ರೀಚೇಬಲ್, ಏನಾರ ಬರಲಿ, ಬಂದಿದ್ದೆಲ್ಲ ಬರಲಿ, ದೇವ್ರ ದಯಾ ಒಂದಿರಲಿ, ಬೇಕಾದ ಬರಲಿ. ಅದು 7 ಗಂಟೆಗೆ ಮಠಕ್ಕೆ ಹೋಗ್ಬೇಕು, ಎಲ್ಲ ಧಾರಾವಾಹಿ ಬಂದು ಕಾಟ್ ಹಾಕಿಬಿಡ್ಬೇಕು ನೋಡ್ರಿ. ಅದಕ್ಕೆ ಟೆನ್ಷನನ್ನು ನಾಟ್ ರೀಚೇಬಲ್, ಸ್ನೇಹವನ್ನು ಇನ್ಕಮಿಂಗ್ ಮಾಡ್ಕೋಬೇಕಂತ. ಇನ್ಕಮಿಂಗ್ ಏನ್ರಿ? ಸ್ನೇಹವನ್ನು ಇನ್ಕಮಿಂಗ್ ಮಾಡ್ಕೋಬೇಕಂತ. ವೈರಾಗ್ಯವನ್ನು ಔಟ್ ಗೋಯಿಂಗ್ ಮಾಡ್ಬೇಕಂತ, ವೈರಾಗ್ಯವನ್ನು ಔಟ್ ಗೋಯಿಂಗ್ ಮಾಡ್ಬೇಕಂತ. ಕೋಪವನ್ನು ಹೋಲ್ಡ್ನಾಗ ಇಡ್ಬೇಕಂತ. ಯಾವಾಗ ಬೇಕು ಅಷ್ಟ ಹೋಲ್ಡ್ ತೆಗಿಬೇಕು, ಬಳಸ್ಬೇಕು, ಮತ್ತೆ ಹೋಲ್ಡ್ನಾಗ ಇಟ್ಬಿಡ್ಬೇಕಂತ. ಹೌದಲ್ರಿ? ಅಂದ್ರೆ ಭಾಳ ಚಂದ ಇರ್ತದೆ ಅಂತ. ಮುಗುಳ್ ನಗೆಯನ್ನು ಎಲ್ಲರಿಗೂ ಶಂಡ್ ಮಾಡ್ಬೇಕಂತ. ಸ್ಟಾರ್ಟ್ ಯುವರ್ ಲೈಫ್ ವಿತ್ ಸ್ಮೈಲ್, ಎಂಡ್ ಯುವರ್ ಲೈಫ್ ವಿತ್ ಸ್ಮೈಲ್. ಗಂಡನ ಜೊತೆಗೆ ಜಗಳಾಡ್ಕೊಂತ ಮಕ್ಕೊಂಡ್ಬಿಟ್ರೆ ಒಳಗೆ ಕನಸು ಎಂತ ಬೀಳ್ತು ಅಂತ ಕೇಳಿದ್ರೆ ವೀರಭದ್ರ ಬರ್ತಾನೆ ಖಡ್ಗ ಹಿಡ್ಕೊಂಡು. ಅದಕ್ಕೆ ಏನೋ ಕೋಪವನ್ನು ಹೋಲ್ಡ್ ಮಾಡಬೇಕು, ಮುಗುಳ್ನಗೆಯನ್ನು ಸೆಂಡ್ ಮಾಡಬೇಕು, ಸಹಾಯವನ್ನು ಓಕೆ ಮಾಡ್ಬೇಕಂತ. ಹೃದಯವನ್ನು ಯಾವಾಗಲೂ ವೈಬ್ರೇಟ್ ಇಟ್ಕೊಂಡಿರ್ಬೇಕಂತ. ಹಿಂಗಿದ್ರೆ ಅವನ ಜೀವನ ಹೆಂಗಿರ್ತದೆ ಅಂತ ಕೇಳಿದ್ರೆ, ಅವನ ಜೀವನದ ರಿಂಗ್ ಟೋನ್ ಭಾಳ ಚಂದ ಕೇಳಿಸ್ತಿರ್ತೈತೆ ಅಂತ ಸಮಾಜದಾಗ. ಇವನ್ನೆಲ್ಲವನ್ನ ಗುಣವನ್ನು ಯಾರು ಇಟ್ಕೊಂಡಿದ್ರು ಅಂತ ಕೇಳಿದ್ರೆ, ಇಲ್ಲಿ ನಮ್ಮ ಭೀಮಾಂಬಿಕಾ ತಾಯಿ ಇಟ್ಕೊಂಡಿದ್ಲು. ನಶಿನ ಗಂಡ ಹೇಳೋಕಿನ ಮೊದಲ ಹೇಳ್ತಿದ್ದು, ಗಂಡ ಅದಕ್ಕೆ ಚಾ ಕಾಸಿನಿ, ನೀರು ಕಾಸಿನಿ, ಜಳಕ ಮಾಡಿ ಹೇಳ ಅನ್ನಂಗಿರ್ಬಾರ್ದು. ಹೌದಲ್ಲ? ಹೆಂಡತಿ ಜೀವ ಹೆಂಡತಿ ಅನ್ನಂಗಿರ್ಬಾರ್ದು. ಗಂಡನ ಬೆರಳಿನ ಉಂಗುರಕ್ಕೆ ಹರಳಾಗಿ ಇರಬೇಕು. ಕೋಳಿ ಕೂಗದ ಮುನ್ನವ ಏಳ, ಬಾಗಿಲ ಮುಂದ ರಂಗೋಲಿ ಹಾಕ. ಹೇಳ್ತಾರಲ್ಲ, ಜನಪದದಲ್ಲಿ ಹೇಳ್ತಾರೆ. ಹಂಗ ಯಾವ ಮನೆಯೊಳಗೆ ಹೆಣ್ಮಕ್ಳು ಜಲ್ದಿ ಹೇಳ್ತಾರಲ್ಲ, ಸೂರ್ಯೋದಯ ಆಗೋರೊಳಗೆ ಹೇಳ್ಬೇಕು ಹೆಣ್ಮಕ್ಳ. ಮತ್ತು ಗಂಡು ಮಕ್ಳು ಮತ್ತು 10ಕ್ಕೆ ಎದ್ದಿರಿ ಅಂತೀನಿ ನಾನು. ಜಲ್ದಿ ಹೇಳ್ಬೇಕು. ಎದ್ದು ಮನೆ ಮುಂದೆ ತಳಿ ಹೊಡೆದು, ಒಂದಿಷ್ಟು ಕಸ ಹೊಡೆದು, ತನ್ನ ಮನೆ ಬಾಗಿಲು ಮುಂದೆ ಕಸನ ಅವ್ರ ಮನೆ ಮುಂದೆ ಹೊಡೆದು, ಮತ್ತು ಅದನ್ನು ಹೇಳ್ತೇನೆ, ಅವ್ರ ಮನೇನ ಕಾಂಪೌಂಡ್ ಹೂವಿನ ಹರ್ಕೊಂಡು ಬಂದು ಇಕ್ಕಿ ದೇವ್ರ ಮ್ಯಾಗ ಧರಿಸಿ, ಒಳ್ಳೇದು ಮಾಡಪ್ಪ ಪರಮಾತ್ಮ ಅಂದ್ರೆ ಒಳ್ಳೇದು ಮಾಡ್ತಾನೆ. ನೋಡಿ, ಕಸ ಹೊಡಿಬೇಕು, ರಂಗೋಲಿ ಹಾಕ್ಬೇಕು, 2 ಉದ್ದಿನ ಕಡ್ಡಿ ಬೆಳಗಿ ಒಳಗೆ ಬಂದ್ರಿ ಅಂತ ಕೇಳಿದ್ರೆ ನೀವೆಲ್ಲರೂ ಸಾಕ್ಷಾತ್ ದಾನಮ್ಮ ಆಗೋದಂತೂ ಗ್ಯಾರಂಟಿ. ನೆನಪಿಟ್ಕೊಳ್ರಿ, ದಾನಮ್ಮ ಆಗೋದು. ಅಂತ ಕೆಲಸ ಯಾರು ಮಾಡಕತ್ತಿದ್ರು ಅಂತ ಕೇಳಿದ್ರೆ, ಬೆಳಗಾಗುವುದಕ್ಕಿಂತ ಮೊದಲು ಬೆಳ್ಳಿ ಚುಕ್ಕಿ ಮೂಡಿದಾಗ ಇಲ್ಲಿ ಹೇಳಕತ್ತಾಳೆ, ಗಂಡ ಭಾವ ಮೈದುನರನ್ನ ಕಾರೇಸು ಮಂತ್ರಿ ಕರುಣೇಸು ನಾಸಿ ಬೌಜ್ಜೇಸು ಮಾತಾ ಕ್ಷಮಯಾ ಧರಿತ್ರಿ ಷಡ್ಗುಣ್ಯ ಭಾರ್ಯಾ ಕುಲಮುದ್ದರಿತ್ರಿ ಎನ್ನುವ ಹಾಗೆ ಎಲ್ಲ ಕೆಲಸವನ್ನು ನಿಷ್ಠೆಯಿಂದ ಮಾಡ್ತಿದ್ಲು. ಮೊದಲೇ ಒಕ್ಕಲತನದ ಮನೆತನ, ಮನೆಯಾಗ ಹಿಂಡಬೇಕಾಗಿತ್ತು, ಹಾಲು ಕಾಸಬೇಕಾಗಿತ್ತು, ಹೆಪ್ಪ ಹಾಕಬೇಕಾಗಿತ್ತು, ಬೆಣ್ಣೆ ಕಡಿಬೇಕಾಗಿತ್ತು, ರೊಟ್ಟಿ ಮಾಡಬೇಕಾಗಿತ್ತು. ಬುಟ್ಟಿ ಗಂಟ್ಲೆ 5-6 ಮಂದಿ ಇದ್ರು. ಅವನ್ನೆಲ್ಲ ಮಾಡಿಕೊಂಡು ಎಲ್ಲ ಕಟ್ಕೊಂಡು ಗಂಡ ಹೋಗಿ ಗಳೆ ಹೊಡಿತಾ ಇದ್ದ, ಈಕಿ ಬುತ್ತಿ ಕಟ್ಕೊಂಡು ಗಂಡನ ಮನೆಗೆ ಹೊಲಕ್ಕೆ ಹೊಕ್ಕಿದ್ಲು. ಭೀಮವ್ವ ಏನು ಸುಮ್ಮನೆ ಭೀಮವ್ವ ಆಗ್ಯಾಳನ? ಭೀಮ ಬದುಕನ್ನ ಬದುಕಾಳ ಅಂತ ಹೇಳಿ ಭೀಮವ್ವ ಆಗ್ಯಾಳ. ಯೋಗ ರಥೋವ ಭೋಗ ರಥೋವ
ಸಂಗರತೋವ ಸಂಗವಿಹೀನ ಯಶ್ಚ ಬ್ರಹ್ಮಣೆ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ತೇವ ಭಜಗೋವಿಂದಂ ಮೂಢಮತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ತಿಳ್ಕೋಬೇಕು, ನಾವು ಸಂಸಾರದಾಗದೀವಿ ಹೆಂಗ್ರಿ, ಸಂಸಾರ ಅಡ್ಡ ಬರಬಾರ್ದು ಮನಸ್ಸಿಗೇನ್ರಿ, 2 ಕೋಣೆಗಳ ಮಾಡು ನೀಮ್ ಹೃದಯಾಲಯದೆ. DVG ಹೇಳ್ತಾರೆ, 2 ಕೋಣೆಗಳ ಮಾಡು ನೀಮ್ ಹೃದಯಾಲಯದೆ, ಹೊರ ಕೋಣೆಯಲ್ಲಿ ಲೋಗರಾಟವನಾಡು, ವಿರಮಿಸೊಬ್ಬನೆ ಒಳ ಕೋಣೆಯಲ್ಲಿ ಮಂಕುತಿಮ್ಮ ಅಂತ ಹೇಳ್ತಾರೆ DVG ಅವರು. ಎಲ್ಲ ಸಂಸಾರದ ಆಟ ಮುಗಿದ ಬಳಿಕ ಮನುಷ್ಯ ದಿನಕ್ಕೆ 1 ತಾಸರ ಎಲ್ಲಿರ್ಬೇಕಂತ ಕೇಳಿದ್ರೆ ಒಳಗಿರ್ಬೇಕಂತ. ಎಲ್ಲೇ ಒಳಗೊಂದು ಕೋಣೆ ಇದೆ, ನಮ್ಮ ಪ್ರತಿಯೊಬ್ಬರಿಗೂ ಇದೆ. ಆ ಕೋಣೆ ಒಳಗೆ ಹೋಗಿ ರೆಸ್ಟ್ ಆಫ್ ಪೀಸ್ ಏನ್ರಿ, ಅಲ್ಲಿ ಸತ್ತಂಗಿರ್ಬೇಕಂತ. ಅಂದ್ರೆ ಜೀವನಕ್ಕೆ ನೆಮ್ಮದಿ ಇರ್ತತಂತ. ಶರಣರು ಇದ್ದಿದ್ದು ಹಂಗ. ಸಂಸಾರದಾಗಿದ್ರು, ಅರಮನೆ ಬಿಟ್ಟು ಬಂದ್ರು, ಚತುರಂಗ ಬಲವನ್ನು ಬಿಟ್ಟು ಬಂದ್ರು, ಬಂಗಾರದ ಸಿಂಹಾಸನವನ್ನು ಬಿಟ್ಟು ಬಂದ್ರು, ಎಲ್ಲ ಬಿಟ್ಟು ಬಂದು ಹೆಂಗಿದ್ರು ಅಂತ ಕೇಳಿದ್ರು, ಸುಖವಾಗಿದ್ರು. ಕಲ್ಯಾಣದ ಕಟ್ಟಿಗೆ ಮಾರ್ಕೊಂತ ಬದುಕಿದ್ರು. ಒಬ್ಬ ರಾಜನ ತಂಗಿ ಬಂದ್ಲು ಕಲ್ಯಾಣಕ್ಕೆ, ಬೋಂತಾದೇವಿ. ಆಕೆ ವಚನ ಬರೆದ್ಲು, ಆಕೆ ವಚನಾಂಕಿತ ಬಿಡಾಡಿ ಅಂತೇಳಿ ವಚನ ಬರೆದ್ಲು. ಬೋಂತ ಅಂದ್ರೆ ಅರಮನೆಯಲ್ಲಿ ಇದೇನು ಬಂಗಾರದ ಶರಗನ್ನುಳ್ಳಂಥ ಪಿತಾಂಬರವನ್ನು ಉಟ್ಕೊಂತಿದ್ಲಲ್ಲ, ಅದನ್ನೆಲ್ಲ ಬಿಸಾಕಿ ಬಸವಣ್ಣನ ಹೆಸರನ್ನು ಕೇಳಿ ಒಂದು ಸ್ಮಶಾನದಲ್ಲಿ ಬರ್ತಿರ್ತಾಳ ಕಾಶ್ಮೀರದಿಂದಾಕಿ. ಬರೋ ಮುಂದೆ ಪರಮಾತ್ಮ ಪರೀಕ್ಷೆ ಮಾಡಾಕ ನೀ ನನ್ನ ಲಗ್ನ ಆಗು ಅಂತ ಆಕೆಗೆ ಅಂದಾಗ, ನಾನು ಯಾರ ಜೊತೆಗೆ ಹಾಕೀನಿ ಅಂತ ಕೇಳಿದ್ರೆ, ನಾನು ಪರಮಾತ್ಮನೊಂದಿಗೆ ಲಗ್ನ ಹಾಕೀನಿ, ಇದು ಏನು ಐಶ್ವರ್ಯ ಬೇಡ ಅಂತೇಳಿ ಆಕೆ ಉಟ್ಟಂಥ ಸೀರೆಯನ್ನು ಎಲ್ಲವನ್ನು ತೆಗೆದು ಒಕ್ಕೊಟ್ಟು ಏನು ಮಾಡ್ತಾಳೆ ಅಂತ ಕೇಳಿದ್ರೆ, ಸುಡುಗಾಡದಾಗ ಬಿದ್ದಂಥ ಕೌದಿ ಸುತ್ತಕೊಂಡು ಬರ್ತಾಳ. ಆ ಕೌದಿಗೆ ಬೋಂತೆ ಅಂತಾರ, ಆಕಿನ ಬೋಂತ ತಾಯಿ ಅಂತಾಳ ಅಲ್ರಿ. ಅದನ್ನೆಲ್ಲ ಬಿಟ್ಟು ಅದನ್ನ ಉಟ್ಕೋಬೇಕಂದ್ರೆ ಆಕಿಗೆ ಅಜ್ಞಾನ ಇದ್ಲೇನು? ಹಂಗ ಮಾಡ್ಬೇಕಂತಲ್ಲ, ಒಳಗಿಂದ ಇರ್ತದಲ್ಲ, ಒಳಗಿಂದನ್ನು ಕಳ್ಕೊಂಡು ಬಿಟ್ಟಿವಿ ಅಂತ ಕೇಳಿದ್ರೆ ಏನೂ ಸಮಸ್ಯೆ ಬರೋದಿಲ್ಲ. ಹಂಗಿಲ್ಲೇ ಹೈನಾ ಮಾಡಕತ್ತಾಳೆ, ಅಡಿಗೆ ಬಾಂಡೆ ಬಟ್ಟೆ ಅದು ಎಲ್ಲ ಅಲ್ದ ಮತ್ತೆ ಹೊಲಕ್ಕೆ ಹೋಗಿ ದನ ಕಾಯ್ತಾ ಇದ್ಲಂತ. ಭೀಮಮ್ಮ ದನ ಕಾಯ್ತಿದ್ಲು. ದನ ಕಾದ್ಲು, ಮುಂದೆ ಸಮಾಜನ ಕಾದ್ಲು. ಅದು ದೊಡ್ಡದು. ಕೃಷ್ಣ ಗೋಪಾಲಕನಾದ, ಮುಂದೆ ಗೋವಿನಂತಿರ್ತಕ್ಕಂಥ ಜನರನ್ನೇ ಕಾಯ್ತಾನೆ. ಶ್ರೀಕೃಷ್ಣ ಅವನ ಚರಿತ್ರೆಯಲ್ಲಿ ಕೇಳ್ತಾ ಇದ್ದೇವೆ. ಏನು ಬಂದಿದ್ದು ಕೆಲಸ ಮಾಡ್ಬೇಕು ಮನುಷ್ಯ. ಹೊಲದಲ್ಲಿ ಗಂಡನೊಂದಿಗೆ ಕೆಲಸ ಮಾಡ್ತಿದ್ಲು, ಹತ್ತಿ ಬಿಡಿಸ್ತಿದ್ಲು, ಮೆಣಸಿನ್ಕಾಯಿ ಹರಿತಿದ್ಲು, ಕಸ ತೆಗಿತಿದ್ಲು, ಎಲ್ಲ ಮಾಡಿ ಒಬ್ಬ ಪುರಾಣ ಆಗ್ಬೇಕಂತ ಕೇಳಿದ್ರೆ, ಇಂಥದೊಂದು ಪುರಾಣ ಬರಬೇಕು ಅಂತ ಕೇಳಿದ್ರೆ ಅದಕ್ಕೆ ಶರಣರು ಹೇಳ್ತಾರೆ, ಸಂಸಾರದಿಂದ ಸದ್ಗತಿಯುಂಟು ಕೇಳು ಮಗನೇ. ಈ ಕಾವಿ ಬಟ್ಟೆ ಹಾಕೊಂಡು ಮಠದಾಗ ಕುಂತ್ರೆ ಅಷ್ಟ ದೊಡ್ಡವ್ರು ಹಾಕಾರಂತ ನಿಮ್ಮ ತಲೆ ಆಗಿತ್ತು ಅಂತ ಕೇಳಿದ್ರೆ ಅದನ್ನ ಇವತ್ತು ಡಿಲೀಟ್ ಮಾಡಿಬಿಡ್ರಿ. ನೀವೆಲ್ಲ ಎಲ್ಲಿದ್ರೂ ಆಗ್ಬೋದು, ಸಂಸಾರದಾಗಿದ್ದು ಆಗ್ಬೋದು. ಒಂದು ಸ್ವಲ್ಪ ಸರಿಸ್ಬೇಕು, ಅದನ್ನು ಸರಿಸಿದ್ರೆ ಎಲ್ಲ ಹಂಗೆ ಸರಿಸ್ದಕ್ಕಿ ಇದನ್ನೆಲ್ಲ ಮಾಡೋದು ಕಂಡು ಅವ್ರ ಮಾವ ಅಂತಿದ್ನಂತ, ಯವ್ವ ಭೀಮವ್ವ ಭಾಳ ಸಣ್ಣಕ್ಕಿದೀವಿ ನೀನು, ಎಷ್ಟರ ಕಷ್ಟಪಡ್ತೀವ ನೀನು. ಮನಸ್ಸು ಮರಗ್ತಿತ್ತಂತ. ಯಾರು ಮಾವ ಯಾರು ಹರಿಗಿರಿ ಅಂತ ಗೊತ್ತು ನನಗೆ. ಯಾರ್ರೀ? ಬುಡ್ಡಪ್ಪ ಅಂತಿದ್ದ. ನನ್ನ ಸೊಸೆ ಎಷ್ಟು ಕಷ್ಟಪಡ್ತಾಳಲ್ಲ, ಇನ್ನೂ ಸಣ್ಣಕ್ಕೆದಾಳ, ಎಷ್ಟು ಕಷ್ಟಪಡ್ತಾಳ. ಮನ್ಯಾಗ ಹಾಯ್ನಾ ಮಾಡಾಳ, ಬೆಣ್ಣೆ ಮಾಡಾಳ, ತುಪ್ಪ ಮಾಡಾಳ, ರೊಟ್ಟಿ ಮಾಡಾಳ, ಮತ್ತಿಲ್ಲಿ ಬಂದಾಳ ದನ ಕಾಯಕತ್ತಾಳ. ಬಂದ ದನ ಬದವಿ ಕಟ್ಟಿ ಮತ್ತು ಹೊಲ್ದಾಗ ಕಸ ತೆಗಿಯಾಕತ್ತಾಳ. ಒಬ್ಬ ರೈತನ ಮಗಳು ಭೀಮಾಂಬಿಕೆ ಆ ಎಲ್ಲ ಕೆಲಸ ಮಾಡ್ತಾ ಇದ್ದಾಳ. ನೀವು ಮಾಡ್ತಿರ್ತೀರಿ, ನನಗೆ ಗೊತ್ತೈತಿ, ನನಗೆ ಕಾಣಂಗಿಲ್ಲ, ಆದ್ರೆ ಹೊಲ್ದಾಗೆಲ್ಲ ಮಾಡಿ ಬಂದಿರ್ತೀರಿ ನೀವು ಕೆಲಸ. ನಾನು ಕೇಳ್ತಿರ್ತೀನಿ, ಯಾರ್ಯಾರು ಹೋಗಿರಿ ಹೊಲಕ್ಕೆ ಹತ್ತಿ ಬಿಡ್ಸಕ್ಕೆ? ಆಳ ಸಿಗೋಲ್ರಿ ನನ್ನ ಹೆಂಡ್ತಿ, ನಾವು ಮೆಣಸಿನ್ಕಾಯಿ ಹಾಕತ್ತೀವ್ರಿ, ಹತ್ತಿ ಬಿಡ್ಸಕತ್ತೀವಿ ಅಂತಿರಲ್ಲ. ಮತ್ತು ಮಾಡಂಗಿಲ್ಲ ಏನು ಕೆಲಸನ? ಮಾಡಬೇಕು. ಈ ಶರೀರ 8 ಗೇಣಿನ ದೇಹ, ರೋಮಗಳು 8 ಕೋಟಿ ನೆಂಟನಿ ನಗಲಿದರೆ ಒಣ ಹೆಂಟೆಯಲ್ಲಿ ಇಡುವರು ಸರ್ವಜ್ಞ. ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾರೆ. ಅದಕ್ಕೆ ಅಂತ ಬೆಳಗಾವು ತಿಂತ ಮೊದಲೆದ್ದು ಅದು ಎಲ್ಲ ಆದ್ಬಿಟ್ಲೆ ಆ ಸಂಸಾರದಲ್ಲಿ ವ್ಯರ್ಥ ಸಮಯ ಕಳೀತಿದ್ಲು. ಹೊಲ್ದಾಗ ಕೆಲಸ ಇರಲಿಲ್ಲ ಅಂತ ಕೇಳಿದ್ರೆ ಯಾರ್ದಾರ ಕಟ್ಟಿ ಮೇಲೆ ಕುಂತ ಏನ್ರ ಮಾಡ್ತಿದ್ದಿಲ್ಲ. ಓಣೆನೆಲ್ಲ ಹೆಣ್ಮಕ್ಳು ಕರ್ಕೊಂಡು ರಾಟಿಲೆ ಆಕಿ ನೋಡ್ರಿ ಇಲ್ಲ ಐತಿ ನೋಡ್ರಿ, ರಾಟಿ ಚಿತ್ರ ಐತಿ ನೋಡ್ರಿ, ರಾಟಿ ನೂಲ್ ತೆಗಿತಿದ್ಲಕ್ಕಿ. ಅಂದ್ರೆ ಆ ಹೆಣ್ಮಕ್ಳನ್ನ ಕರ್ಕೊಂಡು ಮಾನವ ಜೀವನದ ಶ್ರೇಷ್ಠತೆಯನ್ನು ಎಲ್ಲ ಹೆಣ್ಮಕ್ಳಿಗೆ ಕಲಿಸ್ತಾ
ಒಬ್ಬ ಸಣ್ಣ ವಯಸ್ಸಿನ ಹೆಣ್ಮಗಳು ಪ್ರಾಯಂ ಕೂಸಾದಡೈಂ ಅಭಿಪ್ರಾಯಂ ಕೂಸಕ್ಕೊಮ್ಮೆ ಎಂತಾದ್ರಿ. ಒಬ್ಬ ಹಾಲು ಮತದ ಕುಟುಂಬದಲ್ಲಿ ಹುಟ್ಟಿದಂಥ ಒಬ್ಬ ತಾಯಿ ನಾಡಿಗೆ ಬೆಳಕಾಕ್ಕಳ ಅಂತ ಕೇಳಿದ್ರೆ ಹೆಂಗಿರ್ಬೇಕು? ಆಕೆ ನಡೆ, ಆಕೆ ನುಡಿ ಹೆಂಗಿರ್ಬೇಡ. ಅದಕ್ಕೆ ಇದನ್ನೆಲ್ಲ ಮಾಡ್ತಾಳೆ. ಎಲ್ಲ ಕೆಲಸ ಮಾಡಿ ಆಯ್ತು ಅಂದ ಕೂಡ್ಲೆ ಅವ್ರ ಗುರುಗಳು ಲಿಂಗ ಕೊಟ್ಟಿದ್ರು. ಯಾರು ಅವ್ರ ಗುರುಗಳು? ಯಾರು ಲಿಂಗ ಕೊಟ್ಟಿದ್ರಿ? ಹಾಲಕೇರಿಯ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು. ನೋಡ್ವಾ ಭೀಮವ್ವ, ನೀನು ಬಹಳ ದೊಡ್ಡ ಶಿವಶರಣೆ ಆಗಕದಿದಿ. ಅದಕ್ಕೆ ಸಾಧನಾ ಮಾರ್ಗ ಏನು ಅಂತ ಕೇಳಿದ್ರೆ, ನೀನು ಅಂಗೈಯಲ್ಲಿ ಲಿಂಗಯ್ಯನ ಹಿಡ್ಕೋ, ನಿನ್ನ ದೇಹ ಏನಾಗಲಿ ಅಂತ ಕೇಳಿದ್ರೆ ಪವಿತ್ರ ಭೂಮಿ ಆಗಲಿ, ಪವಿತ್ರ ಹೃದಯವಾಗಲಿ. ಅದಕ್ಕೆ ನೀ ಏನು ಇಷ್ಟಲಿಂಗವನ್ನು ಕಟ್ಕೋ. ಇಷ್ಟಲಿಂಗ ಅಂತ ಕೇಳಿದ್ರೆ ಈ ಲಿಂಗ ನಿನ್ನ ಮೈಗೆ, ಆ ಲಿಂಗನವಾಗಲ್ಕೆ ನೀ ಲಿಂಗ ನಿನ್ನ ಮೈ ಲಿಂಗವೆಂದರು ಹೀದ ಗುರುವೇ ಕೃಪೆಯಾಗು. ಇಷ್ಟವನ್ನು ಕೊಡುವಂಥದ್ದು ಇಷ್ಟಲಿಂಗ. ಏನು ಬೇಡ್ತಿರಲ್ಲ ಅದು ಎಲ್ಲವನ್ನು ಕೊಡುತ್ತದೆ ಇಷ್ಟಲಿಂಗ. ಆ ಲಿಂಗದಲ್ಲಿ ಅಷ್ಟು ಶಕ್ತಿ ಇದೆ. ಆ ಲಿಂಗವನ್ನು ಪೂಜೆ ಮಾಡ್ತಾ ಇದ್ಲು. ಗುರುಲಿಂಗ ಜಂಗಮ ಪ್ರೇಮಿಯಾಗಿ ದೀನರನ್ನ, ದಲಿತರನ್ನ, ಬಡವರನ್ನ, ಮನೆಗೆ ಬಂದ ಅತಿಥಿಗಳನ್ನ ದೇವರಂತೆ ಕಾಣ್ತಾ ಇದ್ಲು, ದೇವರಂತೆ. ಅದಕ್ಕೆ ನಮ್ಮ ದೇಶಕ್ಕೆ ಅತಿಥಿ ದೇವೋಭವ ಅಂತ ಹೇಳಿ, ಆಚಾರ್ಯ ದೇವೋಭವ ಅಂತ ಹೇಳಿ ಕಾಣ್ತಾ ಇದೆ. ಇದನ್ನೆಲ್ಲ ನೋಡಿ ಮನೆ ಬುಡ್ಡಪ್ಪ ಅವರೆಲ್ಲ ಅಂತಿದ್ರಂತ, ಅವ್ರ ಅತ್ತಿ ಇದೆ ಎಲ್ಲ ಅಂತಿದ್ರಂತ, ನನ್ನ ಸೊಸಿ ಸಣ್ಣಕ್ಕೆದಾಳ, ಓಣಿಗೆಲ್ಲ ಆದರ್ಶ ಆಗ್ಯಾಳ ಅಂತ ಹೇಳ್ತಾ ಇದ್ರು. ಆದರ್ಶ ಆಗ್ಯಾಳ ಅಂತ ಹೇಳ್ತಿದ್ರು. ಮನ್ಯಾಗ ಕಾಡು ಹತ್ತಿದೇರಿರ್ತಾರೆ. ನಿಮಗೂ ದ್ರೌಪದಿ ಅವಾಗಿದ್ಲು ಅಂತ ತಿಳ್ಕೊಬೇಡ್ರಿ. ಸೀತೆ ಅವಾಗಿದ್ಲು ಅಂತ ತಿಳ್ಕೊಬೇಡ್ರಿ ತಾಯಂದಿರೇ, ಶರಣರೇ. ಇವತ್ತು ನಮ್ಮ ಪಕ್ಕದಾಗ, ನಮ್ಮ ಮನೆ ಪಕ್ಕದಾಗ ಅದಾರ ಸೀತಾದೇವಿ ಅದಾರ, ದ್ರೌಪದಿ ಅದಾಳ, ಅಂದೇ ಅದಾಳ ಅಂತ ಅಲ್ಲ. ಇವತ್ತು ನಮ್ಮ ಕುಟುಂಬದಲ್ಲಿ ಅವ್ರು ಅದಾರ. ಅವರೆಲ್ಲ ನಮಗೆ ಪೂಜ್ಯರು. ಅವ್ರನ್ನ ಕಂಡು ಅಂಥ ಹೆಣ್ಮಕ್ಳನ್ನ ಕಂಡು ಕೈ ಮುಗಿಬೇಕಾಗ್ತದೆ. ಹಾಗೆಲ್ಲ ಬದುಕನ್ನು ಕಟ್ಕೊಂಡವ್ರು ಅದಾರೆ. ಅದಕ್ಕೆ ಇಲ್ಲೇ ಎಷ್ಟು ನೂಲ್ತೀವ ನೀನು, ಸಾಕು ಬಿಡು. ಹಗಲೆಲ್ಲ ಹೊಲ್ದಾಗ ಕೆಲಸ ಮಾಡಿ ಬಂದಿದ್ದಿ, ಇವತ್ತು ರೆಸ್ಟ್ ಇದ್ರು ಒಂದು ದಿವಸ ಆರಾಮ್ ಊಟ ಮಾಡಿ ಮಕ್ಕೋವ ಅಂತಂತ ಬುಡ್ಡಪ್ಪ ಒಂದು ದಿವಸ ಅಂದಾಗ ಆಕಿ ಹೇಳಿದಂತ, ಮಾವ ರಾಟಿಯಿಂದ ನೂಲು ತೆಗೆದ್ರೆ ರಾಟಿ ಮೇಟಿ ಈ ಜಗತ್ತಿಗೆಲ್ಲ ಹೆಂಗಂತ ಕೇಳಿದ್ರೆ ಬಹಳ ದೊಡ್ಡ ವಾಕ್ಕಪ್ಪ. ರಾಟಿ ಮೇಟಿಯಿಂದ ಈ ಜಗ ನಡೀತದೆ. ರಾಟಿ ಮರ್ತ್ರ ಮೈ ಮುಚ್ಚಂಗಿಲ್ಲ, ಮೇಟಿ ಮರ್ತ್ರ ಹೊಟ್ಟೆ ತುಂಬಂಗಿಲ್ಲ. ಹೊಟ್ಟೆ ತುಂಬಕಂದ್ರೆ ಮೇಟಿ ಬೇಕು, ಮೈ ಮುಚ್ಕೋಬೇಕಾದ್ರೆ ರಾಟಿ ಬೇಕೋ ಮಾವ. ಅದಕ್ಕೆ ರಾಟಿಯ ಸೇವೆಯನ್ನು ಮಾಡ್ತೀನಿ. ಗಾಂಧೀಜಿ ಏನು ಹೇಳ್ಯಾರ, ಅದಕ್ಕೆ ನಾ ಇಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದಾಗ ಆ ಎಲ್ಲ ಹೆಣ್ಮಕ್ಳು ರಾಟಿ ನೈತ ಅವರು ರಾಟಿ ತಗೊಂಡು ಬಂದಿರ್ತಾರೆ. ಈ ಪತಿವ್ರತ ಧರ್ಮದ ಬಗ್ಗೆ ಹೇಳ್ತಾಳ. ಅತ್ರಿ ಮಹರ್ಷಿಗಳ ಹೆಂಡತಿ ಅನಲಾಯಿ ಅಂತೆ ನಾವು ಬದುಕಬೇಕು. ಅತ್ರಿ ಮಹರ್ಷಿಗಳ ಹೆಂಡತಿ ಅನಸೂಯಾಳಂತೆ ಬದುಕಬೇಕು. ಅನಲಾಯಿ ಎನ್ನುವಂಥ ಪತಿವ್ರತೆ ಬರುವ ಸೂರ್ಯನನ್ನ ಪತಿವ್ರತ ಧರ್ಮದಿಂದ ತಡೆದು ನನ್ನ ಗಂಡನ ಪ್ರಾಣ ಹೋಗುದಿದೆ, ಸೂರ್ಯನೇ ನೀನು ಅಲ್ಲಿ ನಿಲ್ಲಬೇಕು ಅಂತ ಹೇಳಿದಾಗ ಸೂರ್ಯ ಅಲ್ಲೇ ನಿಂತಂತ. ಏನು ಅರ್ಥ? ಎಂಥವ್ರು ಬದುಕಾರ ನಮ್ಮಲ್ಲಿ. ಸತಿ ಸಾವಿತ್ರಿಯ ಕಥೆಯನ್ನ ಹೇಳ್ತಾ ಇದ್ಲು ಎಲ್ಲ ತಾಯಂದ್ರಿಗೆ. ಸತಿ ಸಾವಿತ್ರಿ ಹೇಮರೆಡ್ಡಿ ಮಲ್ಲಮ್ಮ ಚಲೋ ಗಂಡ ಇರಲಿಲ್ಲ. ಆಕೆ ಜೊತೆ ಗಂಡ ಎಂತವಿದ್ದ, ಹುಚ್ಚು ಬರ್ಮರೆಡ್ಡಿ ಇದ್ದ. ಆ ಬರ್ಮರೆಡ್ಡಿಯೊಂದಿಗೆ ಸುಂದರವಾದಂಥ ಬಾಳ್ವೆಯನ್ನು ಮಾಡಿ ಹೌದು ಅನ್ನಿಸ್ಕೊಂಡಕ್ಕಿ ಹೇಮರೆಡ್ಡಿ ಮಲ್ಲಮ್ಮ ಮನುಷ್ಯ ಗಂಡಗೆ ಬೇಕಾಗ್ಲಿಲ್ಲ. ಆಕೆ ಕೆಲಸ ನಾದಿನಿದೇರ್ ಕೆಲಸ ಹಚ್ತಿದ್ರು. ಆಕಿಗೆ ಒನ್ ಬೈ ಒನ್ ಕೆಲಸ ಹಚ್ಚವ್ರು. ನಾದಿನಿ ಅಂದ್ರೆ ಅರ್ಥ ಏನ್ರಿ ಮಟ್ಬಸ್ ಸರ್? ನಾದಿನಿ ಅಂದ್ರೆ ಅರ್ಥ ಏನು ಹೇಳ್ರಿ? ಗಂಡನ ತಂಗಿ? ಹಂಗಲ್ರಿ, ಹಂಗಲ್ಲ. ನಾದಿನಿ ಅಂದ್ರೆ ಏನು ಗೊತ್ತೇನ್ರಿ? ನಾದಕ್ಕಿ ಅರ್ಥ ಆಗಿರ್ಬೇಕಲ್ಲ ನೀವು. ಹಿಂಗೆ ಅರ್ಥ ಮಾಡ್ಕೋಬೇಕು ನೀವು. ಶೈಲಕ್ಕ, ನಾದಿನಿ ಅಂದ್ರೆ ನಾದಕ್ಕಿ, ಹೌದಲ್ಲ? ನಾದಕ್ಕಿ ಬಂದಕ್ಕಿನ್ನ ನಾದಕ್ಕಿ. ಅರ್ಥ ಮಾಡ್ಕೊಳ್ರಿ. ಅದಕ್ಕೆ ಅಂಥ ನಾದಿನಿಯರು ಕಾಡಿಸಿದ್ರು ಕೂಡ, ಎಷ್ಟು ನಾದಿದ್ರು ಕೂಡ ನೀವು ಎಷ್ಟು ನಾದ್ತೀರಿ ನಾವ್ರಿ ಬರ್ಲಿಕ್ಕೆ ಅಷ್ಟು. ಲೈಫ್ ಈಸ್ ಥಾರ್ನ್ ಬೆಡ್ ಅಂತಿದ್ಲಕ್ಕಿ. ಕ್ರಿಟಿಕಲ್ಸ್ ಆರ್ ದ ಗೇಟ್ವೇಸ್ ಆಫ್ ಲೈಫ್ ಅಂತೇಳಿ ಅದ್ರೊಳಗೆ ಹೋಗಿ ಮಲ್ಲಯ್ಯನ ಕಂಡು ಈಕಿ ಬೀಸೋದು ಸಾಕಾಗಿ ಅಲ್ಲೇ ನಿದ್ದು ಹೋಗಿರ್ತಿತ್ತಂತ. ಮಲ್ಲಯ್ಯ ಬಂದು ಮುಕ್ಕ ಹಾಕಿ
ತೊಡಿ ಚಾಚಿಕೊಂಡು ಅವ ಬೀಸ್ತಿದ್ದ ಅಂತ ಕೇಳಿದ್ರೆ ಮಲ್ಲಮ್ಮನ ಭಕ್ತಿ ಎಷ್ಟು ದೊಡ್ಡದಿರಬಾರ್ದು, ಎಷ್ಟು ಶ್ರೇಷ್ಠ ಭಕ್ತಿ ಇರಬಾರ್ದು. ಮಲ್ಲಯ್ಯ ಒಲದ ಅಂತ ಕೇಳಿದ್ರೆ ಎದಕ್ಕೆ ಒಲದ? ಬೀಸುವ ಕಲ್ಲಿಗೆ ತೋಳಾಡಿ ತೊಡೆಯಾಡಿ ನಾಗರ ಹೆಡೆಯಂತ ನಡವಾಡಿ ಗೌರವ್ವ ನಿನ್ನ ಗೂಡಾಡಿ ದಣಿಯೇನ ಕೋಲ ಸಂಗ ಮಾಡೇನವ್ವ ಲಿಂಗವಂತರ ಕೂಡ ಬಂಗಾರಕ್ಕಿಂತ ಬಲು ಹೆಚ್ಚು ಇದ್ದವರ ಸಂಗ ಮಾಡೇನ ಅನುಗಾಲ ಕೋಲ. ಬಿಸಾಕತ್ತಾರ ಆಗ್ಯಾವ ನಮ್ ಜ್ವಾಳ ತೀರಿಲ್ಲ ನಮ್ಮ ಹಾಡ ಸಾಕ ಗೌರವ್ವ ಕೈ ಬೀಡ ನನ್ನ ಮನೆಯ ಜ್ಞಾನದತ್ಯೋವ ಬೈದಾಳ ಕೋಲ. ಎಷ್ಟು ಚಂದ ಹಾಡ್ತಾರೆ. ಕಲ್ಲ ಕೊಟ್ಟವ್ವಗ ಎಲ್ಲ ಭಾಗ್ಯವು ಬರಲಿ ಪಲ್ಲಕ್ಕಿ ಮ್ಯಾಲ ಮಗ ಬರಲಿ ಹೇಮರಡ್ಡಿ ಮಲ್ಲಮ್ಮನಂತ ಸೊಸೆ ಬರಲಿ ಕೋಲ. ಏನ್ರಿ ಹೆಂಗ ಹಾಡ್ತಿದ್ರು? ಆಗ್ಯಾವ ನಮ್ ಜ್ವಾಳ ಎಷ್ಟು ಹಾಡ್ತಿದ್ದ ಕೇಳಿದ್ರೆ ಬೀಸಿ ದಣಿವಾಗಿ ದಣಿವಾಗಿ ಭಾಳ ಚಂದ ಹಾಡ್ತಾರೆ. ಮೊನ್ನೊಬ್ಬ ಹೆಣ್ಮಗಳು ಹಾಡ್ತಿದ್ಲಿಲ್ಲ. ಇಲ್ಲಿ ಎಂಕಂಚಿಗೆ ಹೋಗಿದ್ದೆ ನಾನು. ಒಬ್ಬ ಅಜ್ಜಿ ಹಿಂಗೆ ಒಂದು ಹೆಗಲಿಗೆ ಇದನ್ನು ಹಾಕ್ಕೊಂಡಾಳ, ಆಕಿ ಕಂಬಳಿ ಹಾಕ್ಕೊಂಡಾಳ, ಮುಂದೊಂದು ಸ್ಟೀಲಿನ ಭರಣಿ ಇಟ್ಕೊಂಡಾಳ. ಆ ಭರಣ್ಯಾಗ ಏನಿತ್ತು ಅಂತ ಕೇಳಿದ್ರೆ ಭಂಡಾರ ಇತ್ತು, ಆಕಿ ಭಂಡಾರ ಹಚ್ಚಕ್ಕಿ. ನಮ್ಮ ಇವತ್ತು ತಾವ್ರ ಕೇಡು ಕುರುಬ ಬಾಂಧವರು ಬಂದಾರೆಲ್ಲ, ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತು ಪುರಾಣ ಕೇಳಲಿಕ್ಕೆ ನನಗೆ ಭಾಳ ಆತ್ಮೀಯರು. ನಮ್ಮ ಸರ್ ಆಳೂರು ಸರ್ ಎಲ್ಲ ಇವತ್ತು ಅವ್ರಿಗೆಲ್ಲ ಹೇಳಿದ್ದಾರೆ. ನಾನು ಒಂದು ಕಡೆ ಮತ್ತೊಬ್ರಿಗೆ ಹೇಳಿದ್ದೀನಿ, ಲಮಾಣಿ ತಂಡದವ್ರು ಬರಲಿ, ಗಂಗಾಳ ಭಜನೆ ಮಾಡೋರು ಅದಾರ, ಒಂದು ದಿವಸ ಬಂದು ಬರ್ತಾರೆ ಏನಿಲ್ಲ ಗೊತ್ತಿಲ್ಲ, ಹೇಳಿಟ್ಟಿದ್ದೀನಿ. ಯಾಕಂತ ಕೇಳಿದರೆ ಇದೊಂದು ಕೋಮು ಸಾಮರಸ್ಯದ ಮಠ ಹೊರತು ಒಂದೇ ಜಾತಿಗೆ ಸೀಮಿತವಾದಂಥದ್ದು ವಿರಕ್ತ ಮಠ ಅಲ್ಲ. ಅದಕ್ಕೆ ಅವ್ರಿಗೆ ಆಹ್ವಾನ ಕೊಟ್ಟಿದ್ದೀನಿ. ಬರ್ತೀವಿ ಅಂದಾರ, ಬಂದ್ರಂದ್ರೆ ಭಾಳ ಚಂದ ಆಗ್ತದೆ. ಲಾಸ್ಟ್ ದಿವ್ಸ ಬಾ ಅಂತ ಹೇಳೀನಿ. ಗಂಗಾಳ ಭಜನೆ ಮಾಡಿದ್ರೆ ಮಠ ನಡಗ್ತೈತಿ, ಅಷ್ಟು ಚಂದ. ಹೋದ ಸಲ ನಮ್ಮನ್ನೆಲ್ಲ ಸ್ವಾಗತ ಹೆಂಗೆ ಕೋರಿದ್ರಂದ್ರೆ ಅವರು ಗಂಗಾಳ ಭಜನೆ ಮಾಡ್ಕೊತ ವೇದಿಕೆಗೆ ಕರ್ಕೊಂಡು ಹೋದರು. ಹೇಳಿದ್ದೇನೆ ಬರ್ತಾರೇನೆ ಇಲ್ಲಿ ಗೊತ್ತಿಲ್ಲ, ಹೇಳೋದಂತೂ ಮಾಡಿದ್ದೇನೆ, ನೋಡೋಣ. ಹಂಗೆ ಇಲ್ಲಿ ನೋಡಿ ಯಾವ ಭೀಮಾಂಬೆ ಭಾಳ ಸುಂದರವಾಗಿ ಬದುಕ್ತಾ ಇದ್ದಾಳೆ, ಸುಂದರವಾಗಿ ಬದುಕ್ತಾ ಇದ್ದಾಳೆ, ಬೀಸ್ತಾ ಇದ್ದಾಳೆ, ಮನೆಯೊಳಗೆ ಕುಟ್ತಾ ಇದ್ದಾಳೆ. ಆ ಹೆಣ್ಮಗಳು ಹಾಡ್ತಾ ಇದ್ಲು, ಮುದುಕಿ ಹಾಡ್ತಾ ಇದ್ಲು, ಅಗಲ ಮೇಲೆ ಕಂಬಳಿ ಹಾಕ್ಕೊಂಡಿದ್ಲು. ಎಷ್ಟು ಭಕ್ತಿ ಇರ್ತದೆ ನಮ್ಮ ಜನಪದರಲ್ಲಿ, ಎಷ್ಟು ಶ್ರೇಷ್ಠ ಜೀವನ ಇರ್ತೈತೆ ಅವ್ರಿಗೆ. ಆಕಿ ಹಾಡಾಕತ್ತಿದ್ ಮುಸುಲ ಮುಸುಲಂದರ ಅವನಂತ ಮುಸುಲರ ಹಸರ ಗಲ್ಲೀಪ ಮುಡುದಾನ. ಎಷ್ಟು ಚಂದ ಹಾಡುದು, ಆಕಿ ಬಾಯ ಕೇಳ್ಬೇಕು ಇನ್ನು. ಹಸರ ಗಲ್ಲೀಪ ಮುಡುದಾನ ದಾವುಲ್ ಮಾನ್ಯ ಇಸರಂಬ ನೋಡಿ ನಲಿಶಾನ. ಆ ಗದ್ಗೆ ಮುಂದೆ ಕುಂತಾಳಾಕಿ. ನಾನು ದಾವಲ್ ಮೂಲಕರ ಏನಂತ ಭಾಳ ಹೇಳ್ತಾರೆ ಇಲ್ಲಿದ್ದು, ನೋಡಾಕರ ಹೋಗೋಣ ಅಂತೇಳಿ ನಾನು ಕಾರ್ ತೊಗೊಂಡು ಹೋದೆ. ನಾನು ನೋಡ್ದಕ್ಕಿಂತ ಆಕಿ ಹಾಡೋದು ಬಿಡ್ತಾಳೆ, ಕಾವಿ ಬಟ್ಟೆ ಅಂದ್ಬಿಟ್ಲೆ ಬಿಟ್ಟು ಬಿಡ್ತಾಳೆ ಅಂತೇಳಿ ನಾನು ದೂರ ಕುಂತೆ. ಹೇಳೋಣಂತ ಇಷ್ಟು ಚಂದ ತಣ್ಣಗೆ ಬೇವಿನ ಗಿಡ ಅವೆಲ್ಲ ಇಷ್ಟು ಚಂದದ ವೇವ್ಸ್ ಬರಾಕತ್ತಿದ್ವಲ್ಲ ಆಕೆ ಹಾಡಿದ್ದು. ಅಲ್ಲೊಂದು ಏನೋ ಒಂದು ನಿರ್ಮಾಣ ಆಗಿತ್ತು, ಅಲ್ಲೊಂದು ಲೋಕ, ದೇವಲೋಕ ನಿರ್ಮಾಣ ಆಗಿತ್ತು. ಸೌದು ಬಿಟ್ಟೆ ನಾನು, ಆ ದೇವಲೋಕದಾಗ ಅದೇನೇನ ಅನ್ಕೊಂಡೆ. ಆಕೆ ಹಾಡಾಕತ್ತಿದ್ಲು ಮುಸುಲ ಮುಸುಲಂದರ ಅವನಂತ ಮುಸುಲರ ಹಸರ ಗಲ್ಲೀಪ ಮುಡುದಾನ ಹಸರ ಗಲ್ಲೀಪ ಮುಡುದಾನ ದಾವಲ್ ಮಾನ್ಯ ಇಸರಂಬ ನೋಡಿ ನೆಲಿಶಾನ ಇಸರಂಬ ನೋಡಿ ನೆಲಿಶಾನ. ಕಂಡಗ ಜ್ವಾಳ ಕುಟ್ಟಿ ಕಂದೂರಿ ಮಾಡಿಸಿನಿ ಟಗರಿನ ಕೊಂಬೋ ಬಲಗೈಯೋ ಟಗರಿನ ಕೊಂಬೋ ಬಲಗೈಯೋ ದಾವಲ್ ಮಾನ್ಯ ವಿಸರಂಬ ನೋಡಿ ನಲಿಶಾನ. ಎಷ್ಟು ಚಂದ ಹಾಡಾಕತ್ತಿದ್ಲು ಅಂತ ಕೇಳಿದ್ರೆ ಅಲ್ಲೊಂದು ಸ್ವರ್ಗ ನಿರ್ಮಾಣ ಆಯ್ತು. ಅಜ್ಜಿ ನೀ ಯಾವ್ರಕ್ಕಿ ಅಂತ ಕೇಳಿದೆಗಪ್ಪ, ನಾನು ಹಿಂಗೆ ಅಂಕಂಚಿಕೆ ಅಂತ ಹೇಳಿದ್ಲು. ಭಾಳ ಖುಷಿ ಆಯ್ತು. ಮತ್ತು ಸುಮ್ಮನೆ ಒಂದು 200 ರೂಪಾಯಿಗೆ ಕೊಟ್ಟು ಭಂಡಾರ ಇಷ್ಟಕೊಂಡು ಹಚ್ಚಿದ್ಲು ನನ್ನ ಹಣೆಗೆ. ನಾನು ವಿಭೂತಿ ಹಚ್ಕೊಂಡು ರೂಢಿ
ಇಷ್ಟಕೊಂಡ ಹಣೆ ತುಂಬ ಭಂಡಾರ ಹಚ್ಚಿದ್ಲು. ಇವತ್ತು ನಿಜವಾದ ನನ್ನ ಜೀವನ ಪಾವನ ಆಯ್ತು ನೋಡಿ, ನಿನ್ನಂಥ ದೇವಿ ಕಡೆಯಿಂದ ಹಚ್ಚಿಸ್ಕೊಂಡೆಲ್ಲ ಪಾವನ ಆಯ್ತು ನನ್ನ ಜೀವನ ಅಂತಂದೆ. ನಾನು ಯಾಕೆ ಹೇಳ್ತೀನಿ ಇದನ್ನೆಲ್ಲ ಅಂತ ಕೇಳಿದರೆ, ನಮ್ಮ ಬದುಕನ್ನು ಹಿಂಗೆ ಕಟ್ಕೋಬೇಕು. ಹಿಂಗೆ ಕಟ್ಕೊಂಡಕಿ ಯಾರು ಅಂತ ಕೇಳಿದರೆ ಇಟಗಿಯ ಭೀಮಾಂಬಿಕೆ. ಭೀಮಾಂಬಿಕೆ ಹೇಳ್ತಾಳಕಿ. ಆ ಓಣಿಯಲ್ಲಿರ್ತಕ್ಕಂಥ ಜನರಿಗೆಲ್ಲ ಹೇಳ್ತಾರೆ, ನನ್ನ ವಂಶ ಅಂದ್ರೆ ಎಂಥದ್ದು ಅಂತ ಹೇಳಿ ಬಿಡಿಸಿ ಹೇಳ್ತಾಳ. ಬಿಲ್ಲಾರ ಮನೆತನದ ವಂಶ, ಅವಳು ಹುಟ್ಟಿದ ಆ ಹಾಲು ಮತದ ವಂಶ ಹೆಂಗ, ನಂದು ಹೆಂಗ ಅಂತ ಕೇಳಿದ್ರೆ ಆಕಿ ಎಲ್ಲ ಹೆಣ್ಮಕ್ಳಿಗೆ ಹೇಳ್ತಾಳೆ, ನಮ್ಗೆ ಕುರುಬರು ಅಂತಾರೆ, ಹಾಲು ಮತದವರು ಅಂತಾರೆ, ನಮ್ಗೆ ಪೂಜಾರಿಗಳು ಅಂತಾರೆ. ಪೂಜಾರಿಗಳು ನಾನಾ ಹೆಸರಿನಿಂದ ಕರ್ಕೊಂಡು ಬರ್ತಾರೆ. ನಾವು ಭಕ್ತ ಕನಕದಾಸನ ಪರಂಪರೆಯವರು. ಯಾರ ಪರಂಪರೆಯವರು? ಭಕ್ತ ಕನಕದಾಸನ ಪರಂಪರೆಯವರು. ಮುಗುಳುಕೋಡದ ಎಲ್ಲ ಲಿಂಗ ಮಹಾರಾಜರ ಪರಂಪರೆಯವರು. ನಾವು ಬಾಗಲಕೋಟೆ ಲಡ್ಡು ಮುತ್ಯಾನ್ ಪರಂಪರೆಯವರು. ಯಾಕಿದನ್ನೆಲ್ಲ ಹೇಳಕತ್ತೀನಿ, ನಾವು ನೆನಪಿಸ್ಕೋಬೇಕಿಂತ ಸಂದರ್ಭದಲ್ಲಿ ಬಾಗಲಕೋಟೆ ಲಡ್ಡು ಮುತ್ಯಾನ್ ಪರಂಪರೆಯವರು, ಗೊಳಸಾರದ ಪುಂಡಲಿಂಗ ಮಹಾರಾಜರ ಪರಂಪರೆಯವರಯ್ಯ ನಾವು ಹೇಳ್ತಾ ಇದ್ದಾಳೆ. ಆಕೆ ಹೇಳಕತ್ತಾಳೆ, ಹುಲಜಂತಿ ಮಾಳಿಂಗರಾಯರ ಪರಂಪರೆಯವರು ನಾವು. ಹುಲಜಂತಿ ಮಾಳಿಂಗರಾಯರ ಪರಂಪರೆಯವರು ನಾವು. ಶರಣ ಕುರುಬ ಗೊಲ್ಲಾಳನ ಪರಂಪರೆಯವರು. 12ನೇ ಶತಮಾನದಲ್ಲಿ ಬಸವಣ್ಣನವರ ಕಾಲದಲ್ಲಿ ಒಬ್ಬ ಮಹಾತ್ಮ ಯುವಕನ ಕುರುಬ ಗೊಲ್ಲಾಳೇಶ ಅಂತೇಳಿ ಆ ಪರಂಪರೆಯವರು ನಾವು. ಸಂಗೋಳಿ ರಾಯಣ್ಣನ ಪರಂಪರೆಯವರು, ಈ ನಾಡನ್ನು ಕಟ್ಟಿದ ಸಂಗೋಳಿ ರಾಯಣ್ಣನ ಪರಂಪರೆಯವರು ನಾವು. ವಿಜಯನಗರವನ್ನು ಕಟ್ಟಿದ ಹಕ್ಕ ಬುಕ್ಕರ ಪರಂಪರೆಯವರು ನಾವು. ಹಕ್ಕ ಬುಕ್ಕರ ಪರಂಪರೆಯವರು ನಾವು. ಕಂಬಳಿ ಬೀಸಿ ನಾಡಿಗೆ ಮಳೆ ತಂದ ಪರಂಪರೆಯವರು ನಾವು. ಮಳೆ ತಂದ ಪರಂಪರೆಯವರು ನಾವು. ಬಾಳು ಮಾಮನ್ ಪರಂಪರೆಯವರು ನಾವು. ಬಾಳು ಮಾಮನ ಪರಂಪರೆಯವರು ನಾವು. ಇಂಥ ಪರಂಪರೆಯಿಂದ ಇವತ್ತು ಇಟಿಗೆ ಏನಾಗ್ಯದ ಅಂತ ಕೇಳಿದ್ರೆ, ಬಂಗಾರ ಪೆಟ್ಟಿಗೆ ಮಾಡಲಿಕ್ಕೆ ಬಂದವಳು ನಾನು ಅಂತ ಹೇಳಿ ಸಜ್ಜಲಗುಡ್ಡದ ಶರಣೆ ತಾಯಿ ಪರಂಪರೆಯವರು ನಾವು. ಎಷ್ಟು ಹೇಳಬೇಕು, ಈ ದೇಶದ ಇತಿಹಾಸವನ್ನ, ಈ ನಾಡಿನ ಇತಿಹಾಸವನ್ನು ಕಟ್ಟಿದವರು ನಾವು ಅಂತ ಹೇಳ್ತಾ ಇದ್ದಾಳಲ್ಲ. ಹೀಗೆ ಹೇಳಿ ಆ ಜನರನ್ನೆಲ್ಲವನ್ನ ಅಲ್ಲೊಂದು ಭಕ್ತಿಯ ಸಾಮ್ರಾಜ್ಯವನ್ನ, ಮಿಸ್ಟಿಸಿಸಮ್ ಆಫ್ ಲೈಫ್, ಜೀವನದ ತತ್ವವನ್ನು ಕಟ್ಟಿಕೊಡಕತ್ತಾಳ ಆ ಓಣಿಯೊಳಗೆ. ಅದಕ್ಕೆ ಆಕಿ ಏನಾಗ್ಯಾಳ ಅಂತ ಕೇಳಿದ್ರೆ, ಮಹಾಶಿವಶರಣೆಯಾಗಿ ಹಿಂಗೆ ಜೀವನವನ್ನು ಕಳೀತಾ ಇರ್ತಕ್ಕಂಥ ಮಹಾಪತಿವ್ರತೆ ಆಗಿದ್ಲು. ಒಬ್ಬ ಮಹಾಪತಿವ್ರತೆ ಹೆಂಗಿರ್ತಾಳಂತ ಕೇಳಿದ್ರೆ, ಒಬ್ಬ ಕಾವಿ ಬಟ್ಟೆ ಹಾಕಿ ತ್ರಿಕಾಲ ಲಿಂಗ ಪೂಜೆ ಮಾಡುವ ಯೋಗಿಗೆ ಸಮನಾಗಿರ್ತಾಳೆ. ನಾವೆಲ್ಲ ಪತಿವ್ರತಾ ಧರ್ಮದಲ್ಲಿ ಅಷ್ಟೊಂದು ಶಕ್ತಿ ಇದೆ. ತ್ರಿಕಾಲ ಲಿಂಗ ಪೂಜೆ ಮಾಡ್ತಿದ್ಲು. ಅದಕ್ಕೆ ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕೆ ಒಲಿಲಿಲ್ಲ ಕೂಡಲ ಸಂಘ. ಕೇಳಿ ಎಷ್ಟು ಚಂದ ಆಗ್ತಾರೆ. ಮಾಡಲಿಲ್ಲೋ ಮಂಗ, ಲಿಂಗ ಪೂಜೆ ಮಾಡಲಿಲ್ಲೋ ಮಂಗ, ಅದಕ್ಕ ನಿನಗೊಲಿಲಿಲ್ಲೋ ಹೊಲಿಲಿಲ್ಲೋ ಅದಕ್ಕ ನಿನಗೊಲಿಲಿಲ್ಲೋ. ಮೊದಲಿಂದ ಕಡೆತನಕ ಬಂದೆಲ್ಲೋ ಹಿಂಗ, ಮಾನವನಾಗಿ ಹಿಂಗ ಮಾಡಿದರ ಹಂಗ, ಮಾನವನಾಗಿ ನೀ ಮಾಡಿದರ ಹ್ಯಾಂಗ 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 ಹ್ಯಾಂಗ. ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕ ನಿನಗೊಲಿಲಿಲ್ಲೋ ಗುರು ಮಹಾಂತಲಿಂಗ. ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕ ನಿನಗೊಲಿಲಿಲ್ಲೋ ಗುರು ಮಹಾಂತಲಿಂಗ. ಮೊದಲಿಂದ ಕಡೆತನಕ ಬಂದೆಲ್ಲೋ ಹಿಂಗ, ಮೊದಲಿಂದ ಕಡೆತನಕ ಬಂದೆಲ್ಲೋ ಹಿಂಗ, ಮಾನವನಾಗಿ ಹಿಂಗ ಮಾಡಿದರ ಹ್ಯಾಂಗ, ಮಾನವನಾಗಿ ಹಿಂಗ ಮಾಡಿದರ ಹ್ಯಾಂಗ. ಲಿಂಗ ಲಿಂಗ ಲಿಂಗ
ಚಲ ಮರದಾಗ ಉದ್ದಕ ನೀ ಬೆಳದಿ ಚಲ ಮರದಾಗ ಉದ್ದಕ ನೀ ಬೆಳದಿ 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 ಈ ಚಲ ಮರದಾಗ ಉದ್ದಕ ನೀ ಬೆಳದಿ ಯೋಚನೆಯ ಮಾಡದೆ ಅಡ್ಡದಾರಿ ಹಿಡದಿ ಯೋಚನೆಯ ಮಾಡದೆ ಅಡ್ಡದಾರಿ ಹಿಡದಿ ಆಚಾರವಂತರಿಗೆ ಅತಿಯಾಗಿ ಕಾಡಿದಿ ಆಚಾರವಂತರಿಗೆ ಅತಿಯಾಗಿ ಕಾಡಿದಿ ನೀಚರೊಳು ಬೆರೆತು ಒಂದಾಗಿ ನಡೆದಿ ನೀಚರೊಳು ಬೆರೆತು ಒಂದಾಗಿ ನಡೆದಿ ಲಿಂಗ ಪೂಜೆಯ ಮಾಡಲಿಲ್ಲೋ ಮಂಗ ಅದು ಕಾನಿನ ಗೊಲಿಲಿಲ್ಲೋ ಗುರುಮಾತಲಿಂಗ ಲಿಂಗ ಭಸ್ಮದ ಬೆರಳಿಟ್ಟು ಕೊಳಲಿಲ್ಲ ನಿನ್ನ ಹೆಣಿಗೆ ಓಂ ನಮಃ ಶಿವಾಯ ಭಸ್ಮದ ಬೆರಳಿಟ್ಟು ಕೊಳಲಿಲ್ಲ ನಿನ್ನ ಹಣೆಗೆ ಭಗವನ್ನಾಮ ಸ್ಮರಣೆ ಬರಲಿಲ್ಲ ನಿನ್ನ ಬಾಯಿಗೆ ಭಕ್ತಿಯ ನುಡಿಗಳು ಬೀಳಲಿಲ್ಲ ನಿನ್ನ ಕಿವಿಗೆ ಭಕ್ತಿಯ ನುಡಿಗಳು ಬೀಳಲಿಲ್ಲ ನಿನ್ನ ಕಿವಿಗೆ ತತ್ವದ ತೆರೆಗಳು ಬರಲಿಲ್ಲ ನಿನ್ನ ಬಾಯಿಗೆ ತತ್ವದ ತೆರೆಗಳು ಬರಲಿಲ್ಲ ನಿನ್ನ ಬಾಯಿಗೆ ಲಿಂಗ 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 ಪೂಜೆಯ ಮಾಡಲಿಲ್ಲಲ್ಲೋ ಮಂಗ ಅದು ಕಾನಿನ ಗೊಲಿಲಿಲ್ಲೋ ಗುರುಮಾತಲಿಂಗ ಅದು ಕಾನಿನ ಗೊಲಿಲಿಲ್ಲೋ ಬಂಡ ಬೈ ಗುಳಬ ಬಳಿತು ನಿನ್ನ ಬಂಡ ಬಾಯಿ ಬಂಡ ಬೈ ಗುಳಬ ಬಳಿತು ನಿನ್ನ ಬಂಡ ಬಾಯಿ ಅದಕ್ಕಿಂತ ಮೇಲೆ ನಾಲ್ಕು ಕಾಲುಳ್ಳ ನಾಯಿ ಅದಕ್ಕಿಂತ ಮೇಲೆ ನಾಲ್ಕು ಕಾಲುಳ್ಳ ನಾಯಿ ನಿನ್ನ ಹೀನ ಕೃತಿಗಳು ಕಂಡು ಕರಗಿ ನಿನ್ನ ಹೀನ ಕೃತಿಗಳು ಕಂಡು ಕರಗಿ ಕಣ್ಣೀರ ಹಾಕುವಳು ನಿನ್ನ ಹಡೆದವ್ವ ನಿನ್ನ ಹಡೆದವ್ವ ನಿನ್ನ ಹಡೆದವ್ವ ಲಿಂಗ 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 ಇನ್ನಾದರೂ ಅಡ್ಡದಾರಿಯನ್ನು ಬಿಟ್ಟು
शंकर महाराज की जय, सकल साधु संतर महाराज की जय. ಹಿಂಗ ಒಂಥರ ತಪಸ್ಸಿನ ಜೀವನವನ್ನ ಭೀಮಾ ಕಳೆಯುವಂಥ ಸಂದರ್ಭದಲ್ಲಿ ಆ ಸಂಸಾರದಲ್ಲಿ ಏನಾಗ್ಯದ ಅಂತ ಕೇಳಿದರೆ 3 ಮಂದಿ ಮಕ್ಕಳಾಗ್ಯಾರ. ಬಾಲಮ್ಮ ಒಂದನೇ ಮಗಳ ಹೆಸರು, ಹಿರಿಯ ಮಗಳ ಹೆಸರು, ಒಂದನೇದ್ದು ಹೆಣ್ಮಗಳು ಹುಡ್ತಾಳೆ, ಆಕೆ ಹೆಸರು ಬಾಲಮ್ಮ ಅಂತ ಹೇಳಿ ಇಡ್ತಾರೆ. ಮಾತಾಡ್ಬೇಡ್ರಿ ಸುಮ್ಮನೆ ಕೂತವ್ರಿ ಮಕ್ಕಳು, ಸುಮ್ಮನೆ ಕೂತ್ಕೋಬೇಕು. ಬಾಲಮ್ಮ ಅಂತ ಹೇಳಿಡ್ತಾರೆ. ಮತ್ತೊಂದು ಮಗು ಆಗ್ತದೆ, ಅದಕ್ಕೆ ಕಿರಿಯ ಬಾಲಮ್ಮ ಅಂತ ಹೇಳಿ ಹೆಸರನ್ನು ಇಡ್ತಾರೆ. 3ನೇದ್ದು ಹುಡ್ತದೆ, ಆಕೆ ಬನಶಂಕರಿಗೆ ನಡ್ಕೊತಿದ್ಲಲ್ಲ ಬಹಳ ಭಕ್ತಿಯಿಂದ, ಅದಕ್ಕೆ ಬನಶಂಕರಿ ಅಂತ ಹೇಳಿ ಇಡ್ತಾರೆ. ಮುಂದೆ ಸ್ವಲ್ಪ ದಿನ ಹೋಗಿರ್ತತಿ, ಆಕೆಗೆ ಜ್ವರಾನ ಏನ ಬಂದು ಆ ಬನಶಂಕರಿ ಲಿಂಗೈಕ್ಯ ಅಕ್ಕಾಳ. ಆದಾಗ ಇವಳು ಮಲ್ಕೊಂಡಿರ್ತಾಳೆ. ಒಂದಿನ ಇನ್ನೊಂದು ಸ್ವಲ್ಪ ಹೇಳಿಬಿಟ್ಬಿಡ್ತೇನೆ. ಮಲ್ಕೊಂಡಾಗ ಇಟ್ಗಿ ಭೀಮಾಂಬಿಕೆ ಜೀವನ ನಿದ್ರೆ ಅಂದರೆ ಹೆಂಗಿರ್ತದೆ ಅಂತ ಕೇಳಿದ್ರೆ, ಆಕೆ ಸಂಸಾರಿಗಳಾಗಿದ್ಲು, ಬಾಹ್ಯ ಜೀವನಕ್ಕೆ ಸಂಸಾರಿಗಳಿದ್ಲು. ಅಂತರಂಗದಲ್ಲಿ ಧರ್ಮನಿಗೆ ತನ್ನನ್ನು ಅರ್ಪಣೆ ಮಾಡ್ಕೊಂಡಿದ್ಲು. ಅಂತರಂಗದಲ್ಲಿ ಧರ್ಮನ ಬೆಳಕು, ಹೊರಗೆ ಬಹಿರಂಗದ ಬೆಳಕು. ಆಕೆ ಹಂಗಿದ್ಲು, ಭೀಮಮ್ಮ ಹಂಗಿದ್ಲು. ಹಂಗಿದ್ದಾಗ ಒಂದು ದಿನ ಶರಣ ನಿದ್ರೆ ಗೈದರೆ ಜಪ ಕಾಣಿರು, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರು, ಶರಣ ನುಡಿದು ಶಿವತತ್ವ ಕಾಣಿರು, ಶರಣ ನಡೆದುದು ಶಿವಪಥ ಕಾಣಿರೋ, ಕೂಡಲ ಸಂಗನ ಶರಣರ ಕಾಯವೇ ಕೈಲಾಸ ಕಾಣಿರೋ ಅನ್ನಂಗೆ ಆಕಿಗೆ ಧರ್ಮ ಬರ್ತಾನೆ ಕನಸಿನಾಗ. ಹೇಳ್ತಾರಲ್ಲ, ಆಕಿ ಸರ್ವಾಂಗದಲ್ಲಿ ಯಾರು ತುಂಬಿಟ್ಟಿದ್ರು ಅಂತ ಕೇಳಿದ್ರೆ ಧರ್ಮನೇ ತುಂಬಿದ್ದ, ಮತ್ತೊಬ್ಬರು ಯಾರೂ ಇರಲಿಲ್ಲಲ್ಲೇ, ಅವನೇ ಹೀರೋ. ಅವನಿಗೆ ಹೆಂಗ ಅಕ್ಕನ ಜೀವನದಲ್ಲಿ ಮಲ್ಲಿಕಾರ್ಜುನ ತುಂಬಿದ್ನೋ, ಮೀರಾದೇವಿಯಲ್ಲಿ ಕೃಷ್ಣ ತುಂಬಿದ್ನೋ, ಕನಕನಲ್ಲಿ ಕೃಷ್ಣ ತುಂಬಿದ್ನೋ, ಹಂಗ ಭೀಮೆಯ ಈ ಭೀಮಾತಾಯಿಯ ಜೀವನದಲ್ಲಿ ಯಾರು ತುಂಬಿದ್ರು ಅಂತ ಕೇಳಿದ್ರೆ ಧರ್ಮದೇವನೇ ತುಂಬಿದ್ದ. ವಚನದಲ್ಲಿ ನಾಮಾಮೃತ ತುಂಬಿ, ಕಿವಿಯಲ್ಲಿ ಕೀರುತಿ ತುಂಬಿ, ನಯನದಲ್ಲಿ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಹಿಂಗವಳ ಜೀವನ ಎಲ್ಲ ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗೆ ಆನು ತುಂಬಿ ಅಂತ ಬಸವಣ್ಣ ಹೇಳ್ತಾರಲ್ಲ, ಹಂಗೆ ಎಲ್ಲ ತುಂಬಿ ಹೊತ್ತಿನಾಗ ಒಂದು ಕನಸು ಬಿತ್ತು. ಏನು ಕನಸು ಬಿತ್ತು ಅಂತ ಕೇಳಿದ್ರೆ, ಭೀಮಾ ಕೇಳು, ನಿನಗೆ 4ನೇದಾಗಿರ್ತಕ್ಕಂಥ ಒಂದು ಮಗುವನ್ನು ಕೊಡ್ತೀನಿ, ನಾನು ಗಂಡು ಮಗುವನ್ನು ಕೊಡ್ತೀನಿ ಅಂತೇಳಿ ಆಶೀರ್ವಾದ ಮಾಡ್ತಾನೆ. ಆನಂದ ಆಗ್ತದೆ. ಗಂಡು ಮಗನ್ನು ಯಾಕೆ ಕೊಡ್ತೀನಿ ಅಂತ ಕೇಳಿದರೆ, ನಿನ್ನ ಮಠವನ್ನು ಬೆಳಗ್ಲಿಕ್ಕೆ ಒಬ್ಬ ಬೇಕಲ್ಲ, ಉತ್ತರಾಧಿಕಾರಿ ಬೇಕಲ್ಲ, ಅದಕ್ಕೆ ನಿನಗೆ ಗಂಡು ಮಗುವನ್ನು ಕೊಡ್ತೀನಿ ನಾನು ಅಂತ ಹೇಳ್ತಾನೆ. ಆಕೆ ಕೇಳಿದ್ಲಂತ ಕನಸಿನಾಗ, ಯಪ್ಪ ಗಂಡು ಮಗನ ಕೊಡ್ತಿ ಕರೆವ, ಅವನಿಗೆ ಹೆಸರು ಏನು ಇಡಬೇಕು ಅಂತ ಹೇಳಿದಾಗ ಧರ್ಮ ಹೇಳಿದ್ದಂತ, ಶಿವನ ಕೊಳ್ಳಾಗ ಏನಿರ್ತತಿ ರೀ ಹೇಳ್ರಿ ಪೀ ಬಿಟ್ರಿನ, ಶಿವನ ಕೊಳ್ಳಾಗ ಏನಿರ್ತದೆ? ಹಾವಿರ್ತದೆ. ಹಾವಿನ ಹೆಸರು ನಾಗರ ಅಂತಾರಲ್ಲ, ಅದಕ್ಕೆ ಇನ್ನೊಂದು ಹೆಸರು ಏನಂತಾರೆ? ಕಾಳಿಂಗ ಅಂತಾರೆ ನೋಡ್ರಿ. ಆ ಕಾಳಿಂಗನ ಹೆಸರು ಇಟ್ಟುಬಿಡು, ಅವ ಮಠ ಬೆಳಗುವಂಥ ಮಹಾಲಿಂಗಾಗಿ ಪರಿವರ್ತನೆ ಆಕ್ಕನ ಅಂತ ಹೇಳಿ ಆಕೆಗೆ ಆಶೀರ್ವಾದವನ್ನು ಮಾಡಿ ಅಂತರ್ಧಾನ ಆಕ್ಕನ. ಆ ಕಾಳಿಂಗ ಹೆಂಗೆ ಬಂದ? ಅವನದು ಭಾಳ ಅದ್ಭುತ ಲೀಲೆ ಇದೆ. ನಾಳೆ ಭಾಳ ಅದ್ಭುತ ಇದೆ. ಸ್ವಲ್ಪ ಜಲ್ದಿ ಬಂದುಬಿಟ್ರೆ ಅಂದ್ರೆ ಚಲೋ ಆಗ್ತದೆ. ನೀವು 7:00 ಕರೆಕ್ಟ್ ಇಲ್ಲಿ ಇರ್ಬೇಕು ಅಂದ್ರೆ ಭಾಳ ಚಲೋ ಆಗ್ತದೆ. ನಮ್ಮ ಶಾಂತನೂ 1-2 ದೊಡ್ಡ ಹಾಡಿ ಬಿಡ್ತಾನೆ. ಜನಪದ ಕೇಳೋರು ಬಂದಿರ್ತೀರಿ ಇಲ್ಲೆಲ್ಲ, ಎಲ್ಲದಕ್ಕೂ ಟೈಮ್ ಕೊಡಬೇಕಾಗ್ತದೆ. ಈಗ ಒಂದು 10 ನಿಮಿಷ ಸನ್ಮಾನ ಇದೆ. ಇವತ್ತು ಯಾರ್ಯಾರು ಸೇವಾ ಮಾಡ್ಯಾರ ನಮ್ಮ ಸಮಿತಿಯವ್ರು ಹೇಳ್ತಾರೆ. ಇವತ್ತು ವಿಶೇಷವಾಗಿ ತಾವೂರ್ಕೇಡು ಭಕ್ತರು ಬಂದಾರೆ, ನಮ್ಮ ಗೊಂದಿಗೆಯ ಕರ್ಜಿ ಕಲ್ಲಪ್ಪ ಅವರು ಬಂದಾರೆ, ಇನ್ನೂ ಭಾಳ ಬೇರೆ ಬೇರೆ ಊರಿನಿಂದ ಭಕ್ತಾದಿಗಳೆಲ್ಲ ಬಂದಾರೆ. ಬಂದಂಥವ್ರಿಗೆಲ್ಲರಿಗೂ ಜೋರಾಗಿ ಚಪ್ಪಾಳೆಯೊಂದಿಗೆ ನಾವು ಗೌರವಿಸೋದ್ರ ಜೊತೆಗೆ ಅವರಿಗೆ ಸ್ವಾಗತ ಕೋರೋಣ. ಈಗೇನು ನಡೀತದೆ ಅನ್ನುವಂಥದ್ದನ್ನು ನಮ್ಮ ಕಮಿಟಿಯವ್ರು ಹೇಳ್ತಾರೆ, ನಾವೆಲ್ಲ ಕೇಳೋಣ.